ನಮಸ್ಕಾರ ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ನಲ್ಲಿ ಹಲವು ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಪ್ರಮುಖವಾಗಿ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ ಇದೀಗ ಎಲ್ಲ ರಾಜ್ಯಗಳಲ್ಲೂ ಕೂಡ ಸರ್ಕಾರ ರಚನೆಯ ಕಸರತ್ತುಗಳು ಶುರುವಾಗ್ತಾ ಇರೋದು. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಏನು ಬೆಳವಣಿಗೆಗಳಾಗುತ್ತೆ ಅನ್ನುವಂಥ ಚರ್ಚೆಗಳು ಇಡೀ ದೇಶದಾದ್ಯಂತ ಆಗ್ತಾ ಇದೆ. ಆದರೆ ಈ ಬಾರಿ ಭಾರಿ ಕುತೂಹಲಕ್ಕೆ ಕಾರಣವಾಗಿರುವಂತಹ ರಾಜ್ಯ ನಮ್ಮ ಪಕ್ಕದ ತಮಿಳುನಾಡು. ತಮಿಳುನಾಡಿನಲ್ಲಿ ಟಿವಿಕೆ 108 ಸ್ಥಾನಗಳನ್ನು ಪಡೆದುಕೊಂಡು ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಡಿಎಂಕೆ ಮತ್ತು ಎಐಡಿಎಂಕೆಯನ್ನು ಅನೇಕ ದಶಕಗಳಿಂದ ಗೆಲ್ತಾ ಬಂದಿದ್ದಂತಹ ಪಾರ್ಟಿಗಳನ್ನು ಸೋಲಿಸುವ ಮುಖಾಂತರ. ಹಾಗಾದರೆ ಟಿವಿಕೆಗೆ ಬಹುಮತಕ್ಕೆ ಬೇಕಾದಂತಹ ಸ್ಥಾನಗಳಿದೆಯಾ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಟಿವಿಕೆ ಹೊರಹೊಮ್ಮಿದ್ರು ಕೂಡ 118 ಬಹುಮತಕ್ಕೆ ಬೇಕಾದಂಥ ಸ್ಥಾನಗಳು ಬೇಕಾಗಿರೋದು ಅಲ್ಲಿ ಕೊರತೆಯನ್ನು ಅನುಭವಿಸ್ತಾ ಇದೆ. ಇದರ ನಡುವೆ ತಮಿಳುನಾಡು ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಸಂಭವಿಸಿದೆ. ಇಷ್ಟು ದಿನಗಳ ಕಾಲ ಡಿಎಂಕೆ ಜೊತೆಗಿದ್ದಂತಹ ಕಾಂಗ್ರೆಸ್ ಏಕಾಏಕಿಯಾಗಿ ಟಿವಿಕೆಗೆ ಸಪೋರ್ಟ್ ಮಾಡಿದೆ. ಇದು ಗಮನಿಸಬೇಕಾದಂತಹ ಸಂಗತಿ. ಹಾಗಾದರೆ ಯಾವ ಕಾರಣಕ್ಕಾಗಿ ಟಿವಿಕೆ ಜೊತೆಗೆ ಕಾಂಗ್ರೆಸ್ ಬರ್ತಾ ಇದೆ? ವಿಜಯ್ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಏನೆಲ್ಲ ಬೆಳವಣಿಗೆಗಳಾಯಿತು? ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇತ್ತು, ಅದು ನಾಡಿದ್ದಕ್ಕೆ ಪೋಸ್ಟ್ಪೋಂಡ್ ಆಗಿದೆ. ರಾಹುಲ್ ಗಾಂಧಿ ಅವರೆಲ್ಲ ಬರ್ತಾರಂತೆ. ಏನೆಲ್ಲ ಬೆಳವಣಿಗೆ ಆಯಿತು ಅದನ್ನು ನೋಡ್ತಾ ಹೋಗೋಣ. ಇನ್ನು ಎರಡನೆಯ ಸುದ್ದಿ, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಒಂದು ಕಾಲದಲ್ಲಿ ಬಿಜೆಪಿ ಹಿಂದಿ ಮಾತನಾಡುವಂತಹ ಪ್ರದೇಶಗಳಿಗೆ ಮಾತ್ರ ಸೀಮಿತವಾದಂತಹ ಪಾರ್ಟಿ ಎನ್ನುವಂಥ ಒಂದು ಹಣೆಪಟ್ಟಿಯನ್ನು ಭಾರತೀಯ ಜನತಾ ಪಕ್ಷಕ್ಕೆ ಕಟ್ಟಲಾಗಿತ್ತು. ಭಾರತೀಯ ಜನತಾ ಪಕ್ಷ ಅದೆಲ್ಲವನ್ನ ಎದುರಿಸುವ ಮುಖಾಂತರ ಕೇವಲ ಹಿಂದಿ ಮಾತನಾಡುವಂತಹ ಪ್ರದೇಶಗಳು ಮಾತ್ರವಲ್ಲ, ಇವತ್ತು ದಕ್ಷಿಣ ಭಾರತದಲ್ಲೂ ಕೂಡ ನೆಲೆ ಊರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ ವೆಸ್ಟ್ ಬೆಂಗಾಳದಲ್ಲಿ ಇವತ್ತಿನ ತನಕೂ ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ವೋ ಅಲ್ಲಿ ಗೆಲ್ತಾ ಇದ್ದಾರೆ. ಯಾವ ಅಸ್ಸಾಂನಲ್ಲಿ ದಶಕಗಳ ಕಾಲ ಕಾಂಗ್ರೆಸ್ನ ಆಡಳಿತ ಇತ್ತು, ಆ ಅಸ್ಸಾಂನಲ್ಲಿ 3 ಅವಧಿಗೆ ಬಿಜೆಪಿ ಗೆಲ್ತಾ ಇದೆ. ಹಾಗಾದರೆ ಹೆಂಗೆ ಸಾಧ್ಯ ಆಯ್ತಿದು? ಮುಂದಿರುವಂತಹ ಸವಾಲುಗಳೇನು? ಯಾವ ರಾಜ್ಯಗಳನ್ನು ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅದರ ಬಗ್ಗೆ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಮಹತ್ವದ ಬೆಳವಣಿಗೆ ಒಂದರಲ್ಲಿ ಭಾರತಕ್ಕೆ ಪಾಕಿಸ್ತಾನ ಸಪೋರ್ಟ್ ಮಾಡಿಬಿಟ್ಟಿದೆ. ಏನು ಸಪೋರ್ಟ್ ಮಾಡ್ತಾ? ಹಾಗಾದರೆ ಭಾರತದ ಒಂದು ಹಡಗು ಸಂಕಷ್ಟ ಪರಿಸ್ಥಿತಿಯಲ್ಲಿತ್ತು, ಆ ಹಡಗಿಗೆ ಪಾಕಿಸ್ತಾನದವರು ಸಪೋರ್ಟ್ ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಯಿತು ಅದನ್ನು ನೋಡ್ತಾ ಹೋಗೋಣ. ಇದರ ಜೊತೆಗೆ ಮಧ್ಯಪ್ರಾಚ್ಯದ ಯುದ್ಧದ ಕತೆ, ಇರಾನ್ ವರ್ಸಸ್ ಅಮೆರಿಕಾದ ನಡುವೆ ಅನೇಕ ದಿನಗಳಿಂದ ನಡೀತಾ ಇರುವಂತಹ ಪ್ರಹಸನಗಳು ಅಂತ್ಯವಾಗುವಂತಹ ಲಕ್ಷಣಗಳಿದೆಯಂತೆ. ಹಾಗಾದರೆ ಏನಾಗ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮತ್ತೊಂದು ಸುದ್ದಿ, ಯುದ್ಧದ ಸ್ವರೂಪ ಬದಲಾಗ್ತಾ ಇದೆ ಎನ್ನುವಂತಹ ಪ್ರಶ್ನೆಗಳಿದೆ. ಯಾಕಂದರೆ ಡಾಲ್ಫಿನ್ಗಳನ್ನು ಬಳಕೆ ಮಾಡಿಕೊಂಡು ಸಮುದ್ರ ಆಳದಲ್ಲಿ ಶತ್ರುಗಳನ್ನು ಹೊಡೆದುರುಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಕೂಡ ಇರಾನ್ ಅದನ್ನು ಮಾಡುವ ಮುಖಾಂತರ ಅಮೆರಿಕಕ್ಕೆ ಟಕ್ಕರ್ ಕೊಡ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಜಾಗತಿಕವಾಗಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಏನಾಗಿದೆ ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ವಿಜಯ್ ಅವರಿಗೆ ಸಂಬಂಧಪಟ್ಟಂಥ ಸುದ್ದಿ, ತಮಿಳುನಾಡಿನ ರಾಜಕಾರಣ. ಎರಡು 2026ರ ತಮಿಳುನಾಡಿನ ಸಾರ್ವತ್ರಿಕ ಚುನಾವಣೆಯಲ್ಲಿ 2024ರಲ್ಲಿ ಸ್ಥಾಪನೆ ಆಗಿದ್ದಂತಹ ಟಿವಿಕೆ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಆ ಮುಖಾಂತರ ಸರ್ಕಾರ ರಚನೆಯ ಪ್ರಹಸನಗಳು ಶುರುವಾಗಿದೆ. ಅಂದರೆ ಸಹಜವಾಗಿ ಚುನಾವಣೆ ಮುಗಿದ ನಂತರ ಏನು ಬೆಳವಣಿಗೆಗಳಾಗುತ್ತೆ? ಯಾವುದಾದ್ರೂ ಪಕ್ಷಕ್ಕೆ ಬಹುಮತ ಬಂದಿದ್ರೆ ಆ ಪಕ್ಷದವರು ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ಸರ್ಕಾರವನ್ನು ರಚನೆ ಮಾಡ್ತೀನಿ ಅನ್ನುವಂಥ ಹಕ್ಕುಗಳನ್ನು ಮಂಡನೆ ಮಾಡಬೇಕು ಬಹುಮತ ಬಂದಾಗ. ಅಥವಾ ಚುನಾವಣಾ ಪೂರ್ವದಲ್ಲಿ ಏನಾದರೂ ಯಾವುದಾದ್ರೂ ಪಕ್ಷಗಳ ನಡುವೆ ಮೈತ್ರಿ ಉಂಟಾಗಿ ಆ ಮೈತ್ರಿಗೇನಾದರೂ ಬಹುಮತ ಬಂದರೆ ಆ ಮೈತ್ರಿಯವರು ಹೋಗಿ ರಾಜ್ಯಪಾಲರನ್ನು ಕೇಳ್ಕೊಳ್ಬೋದು, ನೋಡಿ ನಮಗೆ ಬಹುಮತ ಇದೆ, ನೀವು ಸರ್ಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ. ಮೂರನೇ ಆಪ್ಷನ್ನು, ಚುನಾವಣೆಯ ನಂತರವೂ ಕೂಡ ಮೈತ್ರಿಗಳಾಗಬಹುದು. ಇವತ್ತು ಟಿವಿಕೆ ಕಾಂಗ್ರೆಸ್ನ ಜೊತೆಗೆ, PMK ಜೊತೆಗೆ, ಯಾವ AIDMK ಕೂಡ ಟಿವಿಕೆ ಜೊತೆಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೋ ಅವರೆಲ್ಲರನ್ನ ಒಟ್ಟುಗೂಡಿಸಿ ಚುನಾವಣೆಯ ನಂತರ ಮೈತ್ರಿ ಮಾಡಿಕೊಂಡು ನೋಡಿ ನಮ್ಮ ಹತ್ರ ಬಹುಮತ ಇದೆ, ನಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ರಾಜ್ಯಪಾಲರನ್ನ ಮನವಿ ಮಾಡಿಕೊಳ್ಬಹುದು.
ನಿನ್ನೆ ಇದೇ ಟಿವಿಕೆಯ ದಳಪತಿ ವಿಜಯ್ ರಾಜ್ಯಪಾಲರಿಗೆ ಒಂದು ಇಮೇಲ್ ಮುಖಾಂತರ ಪತ್ರವನ್ನು ಕಳಿಸಿದ್ರು. ಆ ಪತ್ರದಲ್ಲಿ ಅವರು ಹೇಳಿದ್ರು, ನಾನು ಸರ್ಕಾರವನ್ನು ರಚನೆ ಮಾಡ್ತೀವಿ, ಆದರೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ನಮಗೊಂದಿಷ್ಟು ದಿನಗಳ ಕಾಲ ಸಮಯಾವಕಾಶ ಬೇಕು ಅಂತ ಹೇಳಿದ್ರು. ಒನ್ಸ್ ಅಗೇನ್ ಇವತ್ತು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಟಿವಿಕೆ ಅಂದರೆ ದಳಪತಿ ವಿಜಯ್ ಎಲ್ಲ ಶಾಸಕರ ಜೊತೆಗೆ ನಿನ್ನೆಯಿಂದಲೂ ಕೂಡ ಸಭೆಗಳನ್ನು ಮಾಡುವ ಮುಖಾಂತರ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಲಾಯಿತು. ಅದಾದ ನಂತರ ಇವತ್ತು ಮಧ್ಯಾಹ್ನ 3:30 ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮಗಿರುವಂತಹ ಬೆಂಬಲದ ಪತ್ರವನ್ನು ಕೊಟ್ಟಿದ್ದಾರೆ ಅಂತ. ಅಂದರೆ ಕಾಂಗ್ರೆಸ್ನ 5 ಜನ ಬೇರೆ ಬೇರೆ ಪಾರ್ಟಿಯವರು ಏನು ಸಪೋರ್ಟ್ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ, ಅದರ ಪೈಕಿ ಕಾಂಗ್ರೆಸ್ನವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂತಹ ಪತ್ರವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಆದರೆ ನಿಮಗೆ ಸಂಪೂರ್ಣ ಬಹುಮತದ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿರುವ ಕಾರಣಕ್ಕಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಏನಿತ್ತು ಅದನ್ನು ನಾಡಿದ್ದಕ್ಕೆ 8ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಇವೆಲ್ಲದರ ಜೊತೆಗೆ AIADMKಯಲ್ಲೂ ಕೂಡ ಇದೀಗ ಅಸಮಾಧಾನದ ಹೊಗೆ ಸ್ಫೋಟ ಆಗೋದಕ್ಕೆ ಶುರುವಾಗಿದೆ. ಏನೆಲ್ಲ ಆಗ್ತಾ ಇದೆ ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಇದೀಗ ದಳಪತಿ ದರ್ಬಾರ್ ಶುರುವಾಗಿದೆ ತಮಿಳುನಾಡಲ್ಲಿ. ದಳಪತಿ ದರ್ಬಾರ್ ಶುರುವಾಗಿರೋದು ಚುನಾವಣೆ ಆಯಿತು. ಚುನಾವಣೆಯ ನಂತರ ಫಲಿತಾಂಶ ಬಂತು. 234 ಕ್ಷೇತ್ರಗಳ ಪೈಕಿ 108 ಸ್ಥಾನಗಳನ್ನು ಇದೀಗ ಟಿವಿಕೆ ಗೆದ್ದಿದೆ. ಟಿವಿಕೆ ಗೆಲ್ಲುವ ಮುಖಾಂತರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದು. ಆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋ ಕಾರಣಕ್ಕಾಗಿಯೇ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇದೀಗ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿ ಮಾಡಿದ್ರು ವಿಜಯ್. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ಬೆಂಬಲ ಪತ್ರದೊಂದಿಗೆ ಅಧಿಕೃತವಾಗಿ ಅವರೆಲ್ಲ ಹಕ್ಕು ಮಂಡಿಸಿದ್ದಾರೆ. ಮೇ 8ನೇ ತಾರೀಕಿಗೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನಾವು ಮೊನ್ನೆಯಿಂದಲೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. 1972ರ MGR ನಂತರ ಮತ್ತೊಬ್ಬ MGR ದಳಪತಿಯಾಗಿದ್ದಾರೆ. ಪಕ್ಷವನ್ನು ಸ್ಥಾಪಿಸಿ 2 ವರ್ಷಕ್ಕೆ ಅಧಿಕಾರಕ್ಕೆ ಬಂದಿದ್ದಾರೆ. ಅಂದರೆ ಒಂದು ಲೆಕ್ಕಾಚಾರ ಇತ್ತು, DMKಗೆ ಆಡಳಿತ ವಿರೋಧಿ ಅಲ್ಲೇ ಇದ್ದಾಗಲೂ ಕೂಡ ಕೆಲವೊಂದಿಷ್ಟು ಸೀಟುಗಳ ಸಂಖ್ಯೆ ಕಡಿಮೆಯಾಗಿ ಒನ್ಸ್ ಅಗೇನ್ DMK ಅಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿಬಹುದು ಎನ್ನುವಂಥ ಸಮೀಕ್ಷೆಗಳು ಹೊರಗೆ ಬಂದಿತ್ತು. ಆದರೆ ಸಮೀಕ್ಷೆಗಳೆಲ್ಲವೂ ಕೂಡ ಉಲ್ಟಾ ಲೆಕ್ಕಾಚಾರಗಳಾಗೋ ಮುಖಾಂತರ ಇದೀಗ ಟಿವಿಕೆ ಬಂದಿದೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಕರ್ನಾಟಕದದ್ದೇ ಒಂದು ಎಕ್ಸಾಂಪಲ್ ಇದೆ. ರಾಜ್ಯಪಾಲರ ಮುಂದೆ ಆಯ್ಕೆಗಳು ಏನಿರುತ್ತೆ, ಏನು ಮಾಡಬಹುದು ಇಂತಹ ಸಮಯಗಳಲ್ಲಿ ಅಂತ. 2018ರಲ್ಲಿ ಕರ್ನಾಟಕದ ಚುನಾವಣೆ ಆಯಿತು. ಆ ಚುನಾವಣೆಯ ಸಮಯದಲ್ಲಿ ಏನಾಯಿತು, BS ಯಡಿಯೂರಪ್ಪನವರ ನೇತೃತ್ವದ BJPಗೆ 104 ಸ್ಥಾನ ಬೇಕಾಯಿತು. 104 ಸ್ಥಾನ ಬಂತು. ಆದರೆ ಬಹುಮತಕ್ಕೆ ಇನ್ನೂ 9 ಸ್ಥಾನಗಳ ಕೊರತೆ ಆಯಿತು. 9 ಸ್ಥಾನಗಳ ಕೊರತೆ ಆಯಿತು. ಅವತ್ತು ಯಡಿಯೂರಪ್ಪನವರು ಅಥವಾ ರಾಜ್ಯಪಾಲರು ಏನು ಮಾಡಿದ್ರು ಅಂತ ಹೇಳಿದರೆ, ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿಕೊಳ್ಳುವ ಮುಖಾಂತರ, ನಾನು ಅವಾಗಲೇ ಹೇಳಿದ ಹಾಗೆ ವಿವೇಚನಾ ಅಧಿಕಾರವನ್ನು ಬಳಸಿಕೊಳ್ಳುವ ಮುಖಾಂತರ ಅವತ್ತೇನು ಮಾಡಿದ್ರು, ವಜುಭಾಯಿ ವಾಲಾ ಅವರು ಯಡಿಯೂರಪ್ಪನವರನ್ನ ಕರೆದು ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಂದಿದ್ದೀರಿ, ಸರ್ಕಾರವನ್ನು ರಚನೆ ಮಾಡಬಹುದು ಅಂತ. ಅದೇ ಕಾರಣಕ್ಕಾಗಿ ಅವತ್ತು BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ನಂತರ ಒಂದು ಪ್ರಹಸನ ಆಯಿತು ಕರ್ನಾಟಕದಲ್ಲಿ. ಏನು ಪ್ರಹಸನ? ಅವರು 15 ದಿನಗಳ ಕಾಲ ಅವಕಾಶವನ್ನು ಕೊಡಲಾಯಿತು. ಯಾವುದಕ್ಕಾಗಿ? ಅವರಿಗೆ ಬಹುಮತವನ್ನು ವಿಧಾನಸಭೆಯಲ್ಲಿ ಮಂಡಿಸೋದಕ್ಕೆ ಬಹುಮತ ನೋಡಿ, ನನ್ನ ಹತ್ರ 112 ಸ್ಥಾನ ಇದೆ ಅಂತ ಅವರು ಬಹುಮತವನ್ನು ಸಾಬೀತುಪಡಿಸಬೇಕಲ್ಲ, ಅದಕ್ಕೆ 15 ದಿನ ಸಮಯ ಕೊಡಲಾಯಿತು. ಅವತ್ತು ಇದೇ ಕಾಂಗ್ರೆಸ್ ಮತ್ತು JDS 78 ಕಾಂಗ್ರೆಸ್ ಗೆದ್ದಿತ್ತು, 37 JDS ಗೆದ್ದಿತ್ತು. ಇವರು ಸೇರಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. 15 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಅಷ್ಟು ದಿನಗಳ ಕಾಲಾವಕಾಶವನ್ನು ಕೊಡಬಾರದು ಅಂತ ಇವರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಅವತ್ತು ಸುಪ್ರೀಂ ಕೋರ್ಟ್ 15 ದಿನಗಳ ಕಾಲಾವಕಾಶ ಕೊಟ್ಟಿದ್ದನ್ನು ರದ್ದುಪಡಿಸಿ ಮಾರನೇ ದಿನವೇ BS ಯಡಿಯೂರಪ್ಪನವರು ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕು ಅಂತ ಹೇಳಿದ್ರು. ಆದರೆ ಯಡಿಯೂರಪ್ಪನವರು ಅದರಲ್ಲಿ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸಾಬೀತುಪಡಿಸೋದಕ್ಕಿಂತ ಮೊದಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಒನ್ಸ್ ಅಗೇನ್ ನೀವು ಟಿವಿಕೆಗೆ ಬನ್ನಿ. ಟಿವಿಕೆಯಲ್ಲೂ ಕೂಡ 108 ಸ್ಥಾನ ಇದೆ, 10 ಸ್ಥಾನಗಳ ಕೊರತೆ ಇದೆ. ಕಾಂಗ್ರೆಸ್ನವರು ಕೊಟ್ಟರು ಕೂಡ 113 ಆಗುತ್ತೆ. ಇನ್ನೂ 5 ಸ್ಥಾನಗಳ ಕೊರತೆ ಇವತ್ತು ಟಿವಿಕೆಗೆ ಕಾಡ್ತಾ ಇದೆ. ಅದು PMK ಆಗಿರ್ಬೋದು, ಬೇರೆ ಬೇರೆ ಎಡಪಕ್ಷಗಳು CPI, CPM ಇವುಗಳ ಬೆಂಬಲವನ್ನು ತೆಗೆದುಕೊಳ್ಳಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಆದರೆ ರಾಜ್ಯಪಾಲರು ವಿವೇಚನೆಯನ್ನು ಬಳಸಿಕೊಂಡು ಇವರಿಗೆ ಅವಕಾಶವನ್ನು ಕೊಟ್ಟಾಗಲೂ ಕೂಡ ಇದೀಗ ಅವರ ಬಳಿ ಯಾರ್ಯಾರ ಬಹುಮತ ಇದೆ ಅನ್ನೋದನ್ನು ಅವರು ಪತ್ರವನ್ನು ಕೊಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಹೀಗಾಗಿ ಇದಕ್ಕೆ ನಾಳೆ ನಡಿಬೇಕಾಗಿದ್ದಂತಹ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ನಾಡಿದ್ದಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಎನ್ನುವಂಥ ಸುದ್ದಿಗಳು ತಮಿಳುನಾಡಿಂದ ಬರ್ತಾ ಇದೆ. ಇದು ದಳಪತಿ ವಿಜಯ್ ಅವರದ್ದಾಯಿತು. ಹಾಗಾದರೆ ಮ್ಯಾಜಿಕ್ ನಂಬರ್ಗೆ ವಿಜಯ್ ಅವರ ಲೆಕ್ಕಾಚಾರ ಏನೇನಿದೆ, ಯಾರನ್ನು ತೆಗೆದುಕೊಂಡು ಬರಬಹುದು, ಯಾವೆಲ್ಲ ಲೆಕ್ಕಾಚಾರಗಳಿದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಟಿವಿಕೆ 108 ಸ್ಥಾನ ಗೆದ್ದಿದೆ. ಟಿವಿಕೆ 108 ಗೆದ್ದಿದೆ. ಅದರ ಜೊತೆಗೆ ಕಾಂಗ್ರೆಸ್ 5 ಸ್ಥಾನಗಳು, 113 ಆಯ್ತು ಅಲ್ಲಿಗೆ.
ನಾನು ಅವಾಗಲೇ ಹೇಳಿದೆ, ಚುನಾವಣಾ ಪೂರ್ವದಲ್ಲಿ DMK ಜೊತೆಗಿದ್ದಂತಹ ಅವರಿವರು ಅವರದ್ದೇ ಆದಂಥ ಒಂದು ಮೈತ್ರಿಕೂಟ SPI ಅಂತ ಏನೋ ಕರೀತಾರೆ. ಆ ಮೈತ್ರಿಕೂಟದಲ್ಲಿದ್ದಂತಹ ಕಾಂಗ್ರೆಸ್ ಏಕಾಏಕಿಯಾಗಿ ಇದೀಗ ಯಾರಿಗೆ ಸಪೋರ್ಟ್ ಮಾಡಿದ್ರು? TVKಗೆ ಸಪೋರ್ಟ್ ಮಾಡಿದ್ರು. ಚುನಾವಣಾ ಪೂರ್ವದಲ್ಲಿ ಏನಾಗಿತ್ತು? ಒಂದು ಬೆಳವಣಿಗೆ ಆಯಿತು. ಸೋನಿಯಾ ಗಾಂಧಿ ನಿವಾಸದಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ತಮಿಳುನಾಡಿನ ಕಾಂಗ್ರೆಸ್ ಅಧ್ಯಕ್ಷರುಗಳು, P. ಚಿದಂಬರಂ, ಮಾಜಿ ಕೇಂದ್ರ ಸಚಿವರು, ಅದರ ಜೊತೆಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಕೂಡ ಸಭೆಯಲ್ಲಿ ಇದ್ರಂತೆ. ಈ ಸಭೆಯಲ್ಲಿದ್ದಂತಹ ಸಮಯದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಹೇಳಿದ್ರಂತೆ, ತಮಿಳುನಾಡಲ್ಲಿ ನಮ್ಮ ಅಸ್ತಿತ್ವ 1967ರಿಂದ ಕಡಿಮೆ ಆಗ್ತಾ ಇದೆ, ಅದನ್ನು ಪುನರಪಿ ತರಬೇಕು ಅಂತ ಹೇಳಿದರೆ TVK ಜೊತೆಗೆ ಹೋಗೋಣ ನಾವು ಈ ಬಾರಿ, TVK ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ DMK ಜೊತೆಗೆ ಇತ್ತು ಕಾಂಗ್ರೆಸ್, DMKನೇ ಇಂಡಿಯಾ ಮೈತ್ರಿಕೂಟದಲ್ಲಿ ಇತ್ತು, ಪ್ರಬಲ ಪಕ್ಷಗಳು ಎರಡೂ ಕೂಡ. ಈ ಕಾರಣಕ್ಕಾಗಿ ಈ ಬಾರಿ ನಾವೇನು ಮಾಡೋಣ, TVK ಜೊತೆಗೆ ಹೋಗೋಣ ಅಂದ್ರಂತೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಬೇರೆ ಬೇರೆ P. ಚಿದಂಬರಂ ಅವರೆಲ್ಲ ಹೇಳಿದ್ರಂತೆ, ವಿಜಯ್ ಅವರಿಗೆ ನಟ ಅನ್ನುವಂಥ ವರ್ಚಸ್ಸಿದೆ, ಆದರೆ ಆ ವರ್ಚಸ್ಸು ಮತವಾಗಿ ಕನ್ವರ್ಟ್ ಆಗೋದು ಡೌಟು. ಹೀಗಾಗಿ DMKಗೆ ಮತ್ತೊಮ್ಮೆ ಅಧಿಕಾರ ಸಿಗುತ್ತೆ, ಹೀಗಾಗಿ ನಾವು DMK ಜೊತೆಗೆ ಇರೋಣ ಅಂತ ಅವರೆಲ್ಲ ಹೇಳಿದ್ರಂತೆ. ಈ ಕಾರಣಕ್ಕಾಗಿ ಚುನಾವಣಾ ಪೂರ್ವದಲ್ಲೇ ಆಗಬೇಕಾಗಿದ್ದಂತಹ ಮೈತ್ರಿ ಅವತ್ತು ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದೀಗ ಒನ್ಸ್ ಅಗೇನ್ ಅವರು ಚುನಾವಣೆಯ ನಂತರ ಮೈತ್ರಿಗೆ ಬಂದಿದ್ದಾರೆ. ಹಾಗಾದ್ರೆ ಇನ್ನೂ 6 ಸ್ಥಾನಗಳ ಕೊರತೆ ಇದೆ. ಯಾರಿಗೆ? ವಿಜಯ್ ಅವರಿಗೆ ಬೆಂಬಲ ಕೋರಿದ್ದಾರೆ. VCK ಮುಖ್ಯಸ್ಥ ತಿರುಮಾವಲನ್ ಅವರಿಗೆ ವಿಜಯ್ ಅವರು ಪತ್ರ ಬರೆದಿದ್ದಾರೆ, ನಮಗೊಂದು ಸಪೋರ್ಟ್ ಮಾಡಿ ಅಂತ. ಅದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. 2 ಸ್ಥಾನ ಏನೋ ಇದೆ ಅವರದ್ದು. ಆ ಸ್ಥಾನಗಳಿಗಾಗಿ ನಾವು ಎಲ್ಲರೂ ಕೂಡ ಸೇರಿಕೊಂಡು ನಾವು ಚರ್ಚೆಯನ್ನು ಮಾಡಿ ನಿರ್ಧಾರಕ್ಕೆ ಬರ್ತೀವಿ ಅಂತೆಲ್ಲ ಹೇಳಿದ್ದಾರೆ. CPI 2, CPM 2 ಮತ್ತು VCK 2 ಬೆಂಬಲ ಸಿಕ್ಕರೆ ಅವರ ಬೆಂಬಲ ಬೆಲೆ ಅಂದರೆ ಒಟ್ಟಾರೆ ಅವರ ಬೆಂಬಲ 119ಕ್ಕೆ ಏರಿಕೆ ಆಗುತ್ತೆ. ಮಾಮವಲ್ಪುರಂ ರೆಸಾರ್ಟ್ನಲ್ಲಿ TVK ಶಾಸಕರಿಗೆ ವಾಸ್ತವ್ಯ ಮತ್ತು ಆಪರೇಷನ್ ಭೀತಿ ಇದೆ ಅಂತ. ಅಂದರೆ DMK ಸೋತು ಸುಣ್ಣವಾಗಿದೆ, ಆದರೂ ಕೂಡ DMK ಕೆಲವೊಂದಿಷ್ಟು ಶಾಸಕರನ್ನ ಖರೀದಿ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ ಎಲ್ಲಿ? ತಮಿಳುನಾಡಲ್ಲಿ. ಯಾಕಂದರೆ ಒಂದು ಚರ್ಚೆ ಆಗ್ತಾ ಇದೆ, ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ವಿಜಯ್ ಅವರಿಗೆ ರಾಜಕೀಯ ನೈಪುಣ್ಯತೆ ಇಲ್ಲ, ಹೀಗಾಗಿ ಅದನ್ನು ಬಳಕೆ ಮಾಡಿಕೊಳ್ಬೋದು ಅಂತ. ಒಟ್ಟು 234, ಬಹುಮತಕ್ಕೆ 118 ಬೇಕು. TVKಗೆ 108, DMK 59 ಇದೆ, ಕಾಂಗ್ರೆಸ್ 5, IML 2 ಇದೆ, VCK 2, CPI 2 ಇದೆ, ಇತರ 7 ಜನ ಇದ್ದಾರೆ. ಇವರೆಲ್ಲರ ಬೆಂಬಲವನ್ನು ತೆಗೆದುಕೊಂಡು ಅವರು ಸದ್ಯಕ್ಕೆ ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಆದರೆ ಸುಖ ಸುಮ್ಮನೆ ಆಗ್ಬಿಡುತ್ತಾ? ಇದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂದರೆ ಇದೇ VCK ಪಾರ್ಟಿ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆಗೆ ನೀವು ಮೈತ್ರಿ ಮಾಡಿಕೊಂಡ್ರೆ ನಾವು ನಿಮ್ಮ ಪಾರ್ಟಿಗೆ ಬರಲ್ಲ ಅಂತ. ಇರೋರು ಇಬ್ಬರೇ ಇರ್ಬೋದು, ಆದರೆ ಅವರ ಅಜೆಂಡಾ ಇರುವಂಥದ್ದು ಕೋಮುವಾದದ ವಿರುದ್ಧ. ಅದು AIDMK BJP ಜೊತೆಗಿದೆ ಅನ್ನೋ ಕಾರಣಕ್ಕಾಗಿ AIDMK ಮತ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳು ರಾಜಕಾರಣದಲ್ಲಿದೆ ತಮಿಳುನಾಡಲ್ಲಿ. ಅದು ಬೇರೆ ವಿಚಾರ. ಆದರೆ ನೀವು BJPಯವರನ್ನು ಅಥವಾ ಬೇರೆ ಬೇರೆ ಯಾವುದೋ ಕೋಮುವಾದಿ ಸಿದ್ಧಾಂತಗಳನ್ನು ಇಟ್ಕೊಂಡವರನ್ನು ನೀವು ಪಾರ್ಟಿ ಕರ್ಕೊಂಡು ಅಥವಾ ಮೈತ್ರಿ ಮಾಡಿಕೊಂಡ್ರೆ ನಾವು ನಿಮ್ಮ ಜೊತೆಗೆ ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದ್ರ ಜೊತೆಗೆ ಅವ್ರು ಹೇಳ್ತಿದ್ದಾರೆ, ದಲಿತರು ಮತ್ತು ಶೋಷಿತ ವರ್ಗದ ಪರ ಯಾರು ಕೆಲಸ ಮಾಡ್ತಾರೋ, ಕೋಮುವಾದಿ ಶಕ್ತಿಯ ವಿರುದ್ಧ ಯಾರು ಕೆಲಸ ಮಾಡ್ತಾರೋ ಅಂಥವ್ರ ಜೊತೆಗೆ ನಾವು ಹೋಗ್ತೀವಿ, ಅದ್ರ ಬಗ್ಗೆ ನಾವು ಪಾರ್ಟಿಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೊಂದು ಮ್ಯಾಜಿಕ್ ನಂಬರ್ ಇದೆ. ಈ ಮ್ಯಾಜಿಕ್ ನಂಬರನ್ನು ಹೆಂಗೆ ಎನ್ಕ್ಯಾಚ್ ಮಾಡ್ತಾರೆ ವಿಜಯ್ ಅವರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹೀಗಾಗಿ ಒಟ್ಟಾರೆ ಲೆಕ್ಕಾಚಾರ ಈ ಲೆಕ್ಕದಲ್ಲಿದೆ, ನಂಬರಲ್ಲಿ ಈ ಲೆಕ್ಕದಲ್ಲಿದೆ. ಹೀಗಾಗಿ ಈ ನಂಬರ್ ಹೆಂಗೆ ವರ್ಕೌಟ್ ಆಗುತ್ತೆ, ಅದನ್ನು ಬಹುಮತವಾಗಿ ಹೆಂಗೆ ತೆಗೆದುಕೊಂಡು ಬರ್ತಾರೆ, ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇವೆಲ್ಲದರ ನಡುವೆ ತಮಿಳುನಾಡಲ್ಲಿ ಮತ್ತೊಂದು ಚರ್ಚೆ ಆಗ್ತಾ ಇದೆ. ನಾನು ಆವಾಗಲೇ ಹೇಳಿದ ಹಾಗೆ DMK ಬೆನ್ನಿಗೆ ಕಾಂಗ್ರೆಸ್ ಚೂರಿ ಹಾಕ್ತಾ ಅನ್ನುವಂಥ ಪ್ರಶ್ನೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ ಕುಮಾರಸ್ವಾಮಿಯವರ ಸರ್ಕಾರ ಬಂದಿತ್ತು ಕರ್ನಾಟಕದಲ್ಲಿ. ವಿಧಾನಸಭೆಯಲ್ಲಿ ಮಮತಾ ಬ್ಯಾನರ್ಜಿ, ಸ್ಟಾಲಿನ್ನು, ಮಾಯಾವತಿ, ಇದೇ ಕುಮಾರಸ್ವಾಮಿಯವರು, ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಎಲ್ಲ ಕೈ ಮೇಲೆ ಎತ್ತಿ ಮಹಾಗಠಬಂಧನ್ ಯಾವ ಕಾರಣಕ್ಕಾಗಿ? ಮೋದಿಯವರನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿಕೊಂಡಿದ್ದು. ವಿಫಲ ಆಯಿತು. ಅವತ್ತು ಕಾಂಗ್ರೆಸ್ನ ಜೊತೆಗೆ ಇದೇ DMK ಇತ್ತು. 2024ರಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ಆಯಿತು, ಇಂಡಿಯಾ ಮೈತ್ರಿಕೂಟ. ಇವತ್ತಿನ NDA ಜೊತೆಗಿರುವಂತಹ ನಿತೀಶ್ ಕುಮಾರ್ ಅವತ್ತು ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗಿದ್ದರು. ಇದೇ DMK ಅವತ್ತು ಅವರ ಜೊತೆಗೆ ನಿಂತಿದ್ದು. ಆದರೆ ಇವತ್ತು ತಮಿಳುನಾಡಲ್ಲಿ ಯಾವಾಗ ಹೀನಾಯ ಸೋಲನ್ನು ಕಾಂಗ್ರೆಸ್ ಕಾಣ್ತಲ್ಲ, 5 ಸ್ಥಾನಕ್ಕೆ ಬಂತು. ಕಳೆದ ಬಾರಿ 18 ಸ್ಥಾನ ಗೆದ್ದಿತ್ತು ಕಾಂಗ್ರೆಸ್. 234ರ ಪೈಕಿ ಕೆಲವು ಸ್ಥಾನ 25 ಸ್ಥಾನಗಳಲ್ಲಿ ಅವರು ಸ್ಪರ್ಧೆ ಮಾಡಿ 18 ಸ್ಥಾನಗಳನ್ನು 2021ರ ಚುನಾವಣೆಯಲ್ಲಿ ಗೆದ್ದಿದ್ರು. ಆದರೆ ಈ ಬಾರಿ ಅವರ ಸ್ಥಾನಗಳು 5ಕ್ಕೆ ಕುಸಿತ ಆಗಿಬಿಟ್ಟಿದೆ. ಹೀಗಾಗಿ ನಾನು ಅವಾಗಲೇ ಹೇಳಿದಾಗೆ ಚುನಾವಣಾ ಪೂರ್ವದಲ್ಲಿ ಆಗಬೇಕಾಗಿದ್ದಂತಹ ಮೈತ್ರಿ ಚುನಾವಣೆಯ ನಂತರ ಆಗ್ತಾ ಇದೆ. ಹಾಗಾದರೆ DMK ಬೆನ್ನಿಗೆ ಚೂರಿ ಹಾಕ್ತಾ ಕಾಂಗ್ರೆಸ್ ಅನ್ನುವಂಥ ಪ್ರಶ್ನೆ ಇದೆ.
ಡಿಎಂಕೆ ಕಾಂಗ್ರೆಸ್ ಮೈತ್ರಿಯಲ್ಲಿ ಬೆರಕು ಬಂದಿದೆ. ಟಿವಿಕೆಗೆ ಕಾಂಗ್ರೆಸ್ ಷರತ್ತುಬದ್ಧ ಬೆಂಬಲವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯನ್ನ ತಡೆಯುವುದಕ್ಕೆ ವಿಜಯ್ ಜೊತೆಗೆ ನಮ್ಮ ಮೈತ್ರಿ ಅನಿವಾರ್ಯ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿರೋದು. ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು, ನೀವು ಇಂಡಿಯಾ ಮೈತ್ರಿಕೂಟ ಹುಟ್ಟಿದ್ದು ಅದೇ ಕಾರಣಕ್ಕಾಗಿ, ಈ 2019ರಲ್ಲಿ ಮಹಾಗಠಬಂಧನ್ ಹುಟ್ಟಿದ್ದು ಅದೇ ಕಾರಣಕ್ಕಾಗಿ. ಯಾವ ಕಾರಣಕ್ಕಾಗಿ? ಯಾವುದೇ ರಾಜ್ಯದಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಬಾರದು, ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಬಾರದು, ಈ ಕಾರಣಕ್ಕಾಗಿ ನಾವು ಬೇರೊಂದು ಪಾರ್ಟಿ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ತೀವಿ ಅಂತ ಆ ಅಜೆಂಡಕ್ಕೆ ಬಂದರು ಅವರು. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮಹಾರಾಷ್ಟ್ರದ ಉದಾಹರಣೆ ಇದೆ. ಯಾವ ಮಹಾರಾಷ್ಟ್ರದಲ್ಲಿ ಹಿಂದುತ್ವವನ್ನು, ಶಿವಸೇನೆಯನ್ನು ಕಾಂಗ್ರೆಸ್ ವಿರೋಧ ಮಾಡ್ತಾ ಇತ್ತಲ್ಲ, ಅದೇ ಕಾಂಗ್ರೆಸ್ಸು ಈ ಹಿಂದಿನ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು. ಇವತ್ತು ಅವ್ರ ಜೊತೆಗೆ ಇದ್ದಾರೆ ಅವರು. ಅಂದರೆ ಯಾವ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ನ ಚಿಂತನೆಗಳಿದೆ ಎನ್ನುವಂಥ ರಾಜಕೀಯ ಚರ್ಚೆಗಳಾಗ್ತಿತ್ತು, ಅದೇ ಕಾಂಗ್ರೆಸ್ ಪಾರ್ಟಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಜೊತೆಗೆ ಕೈ ಜೋಡಿಸ್ತು. ಯಾವ ಕಾರಣಕ್ಕಾಗಿ? ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಬರಬಾರ್ದು ಅಂತ. ಒನ್ಸ್ ಅಗೇನ್ ಅದೇ ಕಾರಣವನ್ನು ತಮಿಳುನಾಡಲ್ಲಿ ಕೊಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಅದೇ ಕಾರಣವನ್ನು ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಯಾರ ಜೊತೆಗೆ ಹೋಗ್ತಾ ಇದ್ದೀವಿ? ಟಿವಿಕೆ ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಹೇಳ್ತಾ ಇರೋದು. ಸಂಪುಟದಲ್ಲಿ 2 ಪ್ರಮುಖ ಸ್ಥಾನಗಳಿಗೆ ಅವರು ಏನೋ ಬೇಡಿಕೆ ಇಟ್ಟಿದ್ದಾರೆ. ಡಿಎಂಕೆ ವಕ್ತಾರರಿಂದ ಕಾಂಗ್ರೆಸ್ ವಿರುದ್ಧ ಬ್ಯಾಕ್ ಬಾಸ್ಟರ್ ಅಂತೇನೋ ಅವರು ಕಿಡಿಕಾರ್ಬಿಟ್ಟಿದ್ದಾರೆ. ಇದರ ಜೊತೆಗೆ ಸೋಲಿನ ಬೆನ್ನಲ್ಲೇ ಕಾಂಗ್ರೆಸ್ನಿಂದ ದ್ರೋಹ ಆಗಿದೆ ಅಂತ ಸ್ಟಾಲಿನ್ ಪಡೆ ಕಿಡಿಕಾರಿರೋದು. ಸ್ಟಾಲಿನ್ ಪಡೆ ಕಿಡಿಕಾರಿದೆ. ನಾನು ನಿನ್ನೆಯೂ ಕೂಡ ನಿಮಗೆ ಹೇಳಿದೆ, ಯಾವಾಗ ಕಾಮರಾಜ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅದಾದ ನಂತರ ಕೇಂದ್ರ ರಾಜಕಾರಣಕ್ಕೆ ಹೋದರು, ಅವತ್ತು ಕಾಂಗ್ರೆಸ್ನ ಅವನತಿ ತಮಿಳುನಾಡಲ್ಲಿ ಶುರುವಾಗಿತ್ತು. ಅದರ ಅವನತಿ ಡಿಎಂಕೆ ಮುಖಾಂತರ ತಮಿಳುನಾಡಲ್ಲಿ 1962ರಲ್ಲಿ ಆಗಿತ್ತು. ಇದನ್ನು ಗಮನಿಸಿ ನೀವು. ಯಾವ ಡಿಎಂಕೆ ತಮಿಳುನಾಡಿನಿಂದ ಕಾಂಗ್ರೆಸ್ ಅನ್ನು ಓಡಿಸಿತ್ತು, ಅದೇ ಡಿಎಂಕೆ ಜೊತೆಗೆ ಇವತ್ತು ಮೈತ್ರಿ ಆಗುವಂತಹ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ಇದು ಗಮನಿಸಬೇಕಾದಂತಹ ಸಂಗತಿ. ಹಾಗಾದರೆ ಮೊದಲ ಬಾರಿಗೆ ಮೈತ್ರಿಯನ್ನು ಕಳೆದುಕೊಳ್ತಾ ಇದೆ ಕಾಂಗ್ರೆಸ್? ಸಾಧ್ಯ ಇಲ್ಲ. ಇಂದ ಅನೇಕ ಬಾರಿ ಡಿಎಂಕೆ ವರ್ಸಸ್ ಕಾಂಗ್ರೆಸ್ನ ನಡುವೆ ಮೈತ್ರಿಗಳಾಗಿದೆ. 1962ರಲ್ಲಿ ಸರ್ಕಾರ ಪತನ ಆಯಿತು. 1971-80ರ ದಶಕದಲ್ಲಿ ಅವ್ರದ್ದು ಮೊದಲ ಮೈತ್ರಿ ಆಗಿತ್ತು. 1980ರಲ್ಲಿ ಡಿಎಂಕೆ ಕಾಂಗ್ರೆಸ್ನ ಜೊತೆಗೆ ಸೇರಿ ಒಂದು ಟ್ಯಾಗ್ಲೈನ್ ಕೊಡ್ತಾರೆ ಅವರು. ಏನು ಟ್ಯಾಗ್ಲೈನ್ ಕೊಡ್ತಾರೆ? ವಿಶೇಷವಾದಂಥ ಟ್ಯಾಗ್ಲೈನು, ನೆಹರು ಮಗಳೇ ಬಾ, ನಮಗೆ ಸ್ಥಿರ ಆಡಳಿತವನ್ನು ಕೊಡು ಅಂತ ಘೋಷಣೆ ಮಾಡ್ತಾರೆ ಅವರು. ಯಾರ್ಯಾರು ಮೈತ್ರಿ ಮಾಡಿಕೊಂಡು ಡಿಎಂಕೆ ಮತ್ತು ಕಾಂಗ್ರೆಸ್ ಸೇರಿಕೊಂಡು ನೆಹರು ಮಗಳೇ ಬಾ, ನಮಗೆ ಸ್ಥಿರವಾದಂಥ ಆಡಳಿತವನ್ನು ಕೊಡು, ಎಲ್ಲಿ? ತಮಿಳುನಾಡಲ್ಲಿ ಅಂತ ಇಂದಿರಾ ಗಾಂಧಿ ಅವರನ್ನು ಉಲ್ಲೇಖಿಸಿ ಮಾಡಿದಂಥ ಆ ಘೋಷಣೆ ಅದು ಒಂದು ಮೈತ್ರಿ ಆಯಿತು. ಅದಾದ ನಂತರ ದೀರ್ಘಕಾಲದ ಸ್ವಲ್ಪ ಗ್ಯಾಪ್ ಆಗಿಬಿಡ್ತು, ಭಿನ್ನಾಭಿಪ್ರಾಯಗಳು ಬಂತು, ಹೋಯಿತು. 2004ರಿಂದ 2013ರವರೆಗೆ ಮೈತ್ರಿ ಆಯಿತು ಅವ್ರದ್ದು. 2004ರ ಲೋಕಸಭಾ ಚುನಾವಣೆಯಲ್ಲಿ 40 ಕ್ಷೇತ್ರ ಗೆದ್ರಿ ಅವರು, ತಮಿಳುನಾಡು ಪ್ಲಸ್ ಪುದುಚೇರಿ. ತಮಿಳುನಾಡಿನ 39 ಮತ್ತು ಪುದುಚೇರಿಯ 1 ಕ್ಷೇತ್ರವನ್ನು ಇದೇ ಡಿಎಂಕೆ ಮತ್ತು ಕಾಂಗ್ರೆಸ್ನವರು ಸೇರಿಕೊಂಡು ಚುನಾವಣೆಯನ್ನು ಗೆಲ್ತಾರೆ. ಈಗ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಚನೆ ಆಗೋದಕ್ಕೆಲ್ಲ ಕಾರಣ ಆಯಿತು. ಅದರಲ್ಲಿ ಡಿಎಂಕೆ ಪ್ರಾಬಲ್ಯ ಇತ್ತು, ಅನೇಕ ಜನ ಮಿನಿಸ್ಟರ್ ಆಗಿದ್ದರು, ಬೇರೆ ಬೇರೆ ಕಾರಣಗಳು ಕೂಡ ಅದರಲ್ಲಿತ್ತು. ಆದರೆ 2006ರಲ್ಲಿ ನಾನು ನಿನ್ನೆ ಹೇಳಿದ ಹಾಗೆ ಅತಂತ್ರ ವಿಧಾನಸಭೆ ರಚನೆ ಆಯಿತು. ಡಿಎಂಕೆ 96 ಬಂತು, 60+ ಕಾಂಗ್ರೆಸ್ ಆಯಿತು, ಬೇರೆ ಬೇರೆ ಪಾರ್ಟಿಗಳು ಕೆಲವೊಂದಿಷ್ಟು ಸ್ಥಾನ ಪಡೆದುಕೊಂಡ್ರು. 2006ರಲ್ಲಿ ಕಾಂಗ್ರೆಸ್ಸು ಇದೇ ಡಿಎಂಕೆಗೆ ಸಪೋರ್ಟ್ ಮಾಡಿತು. 2006 ಆಯಿತು. 2009ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಮೈತ್ರಿ ಯಶಸ್ವಿ ಆಯಿತು. ಆದರೆ 2013ರಲ್ಲಿ ಒಂದು ಬೆಳವಣಿಗೆ ಆಯಿತು. ಶ್ರೀಲಂಕಾದಲ್ಲಿ ತಮಿಳರ ವಿರುದ್ಧ ಕೆಲವೊಂದಿಷ್ಟು ದೌರ್ಜನ್ಯಗಳೆಲ್ಲ ಆಗಿಬಿಡುತ್ತೆ, ಹತ್ಯಾಕಾಂಡಗಳಾಗುತ್ತೆ. ಆ ಹತ್ಯಾಕಾಂಡದ ವಿರುದ್ಧ ಅಮೆರಿಕ ಏನು ಮಾಡುತ್ತೆ? ನಿರ್ಣಯವನ್ನು ಮಂಡಿಸ್ಬಿಡುತ್ತೆ. ಆ ನಿರ್ಣಯಕ್ಕೆ UPA ಸರ್ಕಾರ ಮೃದು ಧೋರಣೆ ತೋರ್ತು ಅನ್ನೋ ಕಾರಣಕ್ಕಾಗಿ ಇದೇ ಡಿಎಂಕೆ ಕಾಂಗ್ರೆಸ್ ಜೊತೆಗಿದ್ದಂಥ ಮೈತ್ರಿಯಿಂದ ಹೊರಗಡೆ ಬಂದುಬಿಡ್ತಾರೆ. 2016ರ ಚುನಾವಣೆಯಲ್ಲಿ ಇವರು ಮತ್ತೆ ಒಂದಾಗಿದ್ದರು. ತಮಿಳುನಾಡಿನ ವಿಧಾನಸಭಾ ಚುನಾವಣಾ ಸಮಯದಲ್ಲಿ 2016ರ ಚುನಾವಣೆ, 2019ರ ಲೋಕಸಭಾ ಚುನಾವಣೆ, 2024ರ ಲೋಕಸಭಾ ಚುನಾವಣೆ. ಒನ್ಸ್ ಅಗೇನ್ ಇದೀಗ ಆ ಮೈತ್ರಿ ಕಡಿತ ಆಗ್ತಾ ಇದೆ. ಅಂದರೆ ಇತಿಹಾಸದುದ್ದಕ್ಕೂ ಕೂಡ ಒಂದು ಬಾರಿ ಸೇರೋದು, ಅದಾದ ನಂತರ ಬಿಟ್ಟು ಹೋಗುವಂತಹ ಅನೇಕ ಅವಕಾಶಗಳು ಡಿಎಂಕೆ ಮತ್ತು ಇದೇ ಕಾಂಗ್ರೆಸ್ನ ನಡುವೆ ತಮಿಳುನಾಡು ರಾಜಕಾರಣದಲ್ಲಿ ಆಗಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ AIADMKಯಲ್ಲೂ ಕೂಡ ಬಂಡಾಯ ಮಾತ್ರ ಭುಗಿಲೆದ್ದು ಬಿಟ್ಟಿದೆ. ಯಾವ ಕಾರಣಕ್ಕಾಗಿ? AIADMKಯಲ್ಲಿ ಇದೀಗ ಅಸಮಾಧಾನ ಭುಗಿಲೆದ್ದಿರೋದಕ್ಕೆ ಕಾರಣ ಅಲ್ಲಿಯ ಕೆಲ ಶಾಸಕರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಯಾರಿಗೆ ಸಪೋರ್ಟ್ ಮಾಡೋಣ? ಟಿವಿಕೆಗೆ ಸಪೋರ್ಟ್ ಮಾಡೋಣ ಅಂತ. AIADMK ಜೊತೆಗೆ ಬಿಜೆಪಿ ಇದೆ, ಬೇರೆ ಬೇರೆ ಪಾರ್ಟಿಗಳೆಲ್ಲ ಅಲಯನ್ಸ್ ಇದೆ, NDA ಅಲಯನ್ಸ್. ಆದರೆ ಇವರು ಹೇಳ್ತಾ ಇದ್ದಾರೆ, ನಮ್ಮ ರಾಜಕೀಯ ಅಸ್ತಿತ್ವದ ಕಾರಣಕ್ಕಾಗಿ ನಾವು ಯಾರ ಜೊತೆಗೆ ಹೋಗೋಣ? ಟಿವಿಕೆ ಜೊತೆಗೆ ಹೋಗೋಣ ಅಂತ. ಇವರು ಹೇಳ್ತಾ ಇರುವಂತಹ ಕಾರಣ ಏನು ಅಂತ ಹೇಳಿದ್ರೆ ನೀವು ಸ್ವಲ್ಪ ಗಮನಿಸಿ. ಯಾವಾಗ 2016ರಲ್ಲಿ ಜಯಲಲಿತಾ ಅವರ ಎಂಡ್ ಆಯ್ತಲ್ಲ, ಅವತ್ತಿನ ನಂತರ AIADMKಗೆ ಒಂದು ಸೂಕ್ತವಾದಂತಹ ನಾಯಕತ್ವದ ಕೊರತೆ ಶುರುವಾಗ್ಬಿಡ್ತು.
ನಾಯಕತ್ವದ ಕೊರತೆ ಶುರುವಾಯಿತು. ನಾಯಕರಿದ್ದರೂ ಕೂಡ ಎಡಪ್ಪಾಡಿ ಪಳನಿಸ್ವಾಮಿ ಆಗಿರ್ಬೋದು, ಬೇರೆ ಬೇರೆ ನಾಯಕರು ಎಲ್ಲರೂ ಇದ್ದರೂ ಕೂಡ ಅವರವರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಶಶಿಕಲಾ ಸೇರಿದಂತೆ ಬೇರೆ ಬೇರೆ ನಾಯಕರೆಲ್ಲ ಪಾರ್ಟಿಯಿಂದ ಹೊರ ಹಾಕಲಾಯಿತು. ಅದಾದ ನಂತರ ಅಸ್ತಿತ್ವವನ್ನು ಕಳೆದುಕೊಳ್ಳೋದಕ್ಕೆ ಶುರುವಾಯಿತು ಪಾರ್ಟಿ. ಅಂದರೆ ಅನೇಕ ವರ್ಷಗಳಿಂದ ಇಂಥದ್ದೊಂದು ಆಡಳಿತವನ್ನು ನಡೆಸಿದಂತಹ ಪಾರ್ಟಿ ಇವತ್ತು ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಈ ಬಂಡಾಯ ಭುಗಿಲೆದ್ದಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಟಿವಿಕೆಗೆ ಬೆಂಬಲ ನೀಡುವಂತೆ ಇದೀಗ ಎಐಡಿಎಂಕೆ ಶಾಸಕರೆಲ್ಲ ಒತ್ತಾಯ ಮಾಡಿದ್ದಾರೆ. ಅಸ್ತಿತ್ವಕ್ಕಾಗಿ ವಿಜಯ್ ಜೊತೆಗೆ ನಾವು ಕೈ ಜೋಡಿಸೋಣ ಅಂತ ಸಿ.ವಿ. ಷಣ್ಮುಗಂ ಇದರ ಪ್ರಸ್ತಾಪವನ್ನು ಮಾಡಿದಾರಂತೆ. ನಮ್ಮ ಅಸ್ತಿತ್ವಕ್ಕಾಗಿ ಹೋಗೋಣ ಅಂತ ಎಡಪ್ಪಾಡಿ ಪಳನಿಸ್ವಾಮಿ ನಾಯಕತ್ವಕ್ಕೆ ಸವಾಲು ಹಾಕಿದ್ದಾರೆ ಶಾಸಕರ ಗುಂಪು. ಸರ್ಕಾರದ ಭಾಗವಾಗೋದಕ್ಕೆ ಅಥವಾ ಬಾಹ್ಯ ಬೆಂಬಲ ನೀಡೋದಕ್ಕೆ ಆಂತರಿಕ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಶಾಸಕರ ಸಭೆಯನ್ನು ಈ ಪಳನಿಸ್ವಾಮಿಯವರು ರದ್ದುಗೊಳಿಸಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. 30ಕ್ಕೂ ಅಧಿಕ ಶಾಸಕರು ಸಿ.ವಿ. ಷಣ್ಮುಗಂ ಮತ್ತು ಎಸ್.ಪಿ. ವೇಲುಮಣಿ ಅಂತ ಇವರ ನೇತೃತ್ವದಲ್ಲಿ ಇಂಥದ್ದೊಂದು ಸಂಧಾನಗಳು ಅಥವಾ ಇಂಥದ್ದೊಂದು ಮಾತುಗಳೇ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ರಾಜಕೀಯದ ಅಸ್ತಿತ್ವದ ಕಾರಣಕ್ಕಾಗಿ ನಾವು ಹೋಗೋಣ ಅಂತ. ಯಾಕಂದ್ರೆ ನಾನು ಅವಾಗ ಹೇಳಿದೆ, ಥರ್ಡ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಇಲ್ಲಿ ಹೊರಗೆ ಬಂದಿದೆ. DMK ವಿರೋಧಿ ಜನಾದೇಶ ತಮಿಳುನಾಡಲ್ಲಿ ಬಂದಿದೆ ಅನ್ನುವಂತಹ ಒಂದು ಸಂದೇಶವನ್ನು ಜನರಿಗೆ ಕಳಿಸುವ ಕಾರಣಕ್ಕಾಗಿ ಆದರೂ ಕೂಡ ನಾವು ಟಿವಿಕೆ ಜೊತೆಗೆ ಹೋಗಬೇಕು ಅಂತ. ಅಂದರೆ ನೀವು ನೋಡಿ, ತಮಿಳುನಾಡಿನ ರಾಜಕಾರಣ ಇರೋದೇ 2 ಪಾರ್ಟಿಗಳ ಮೇಲೆ. ಯಾರ್ಯಾರು? DMK ಮತ್ತು AIDMK. ಅಲ್ಲಿ ಪೈಪೋಟಿ ಇದ್ದಿದ್ದೇ 2 ಪ್ರಾದೇಶಿಕ ಪಕ್ಷಗಳ ಮೇಲೆ. ಈಗ AIDMK ಉದ್ದೇಶ ಏನಾಗಿರಬೇಕು? DMK ವಿರುದ್ಧದ ರಾಜಕಾರಣ AIDMK ಉದ್ದೇಶ ಆಗಿರಬೇಕು. ಅದಕ್ಕೆ AIDMK ಶಾಸಕರು ಹೇಳ್ತಿದ್ದಾರೆ, ತಮಿಳುನಾಡಿನ ಜನ ಕೊಟ್ಟಂತಹ ತೀರ್ಪೇನಿದೆ ಅದು DMK ವಿರುದ್ಧದ ತೀರ್ಪದು. DMKಗೆ ಆಡಳಿತ ವಿರೋಧಿ ಅಲೆ ಇತ್ತು, ಸ್ಟಾಲಿನ್ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇತ್ತು. ಆ ಕಾರಣಕ್ಕಾಗಿ ಮತದಾರ ಹೊಸದೊಂದು ಪಾರ್ಟಿಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಮೆಸೇಜನ್ನು ತಮಿಳುನಾಡಿನ ಜನರಿಗೆ ತಲುಪಿಸುವ ಪ್ರಯತ್ನದ ಭಾಗವಾಗಿ ನಾವು ಟಿವಿಕೆಗೆ ಹೋಗೋಣ ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಈ ತಮಿಳುನಾಡಿನ ಈ ದಿನಕರನ್ ಆಗಿರ್ಬೋದು, ಶಶಿಕಲಾ ಆಗಿರ್ಬೋದು, ಇವರೆಲ್ಲರ ಉಚ್ಚಾಟನೆ ಆದ ನಂತರ ನಾಯಕತ್ವದ ಕೊರತೆ ಆಗೋದಕ್ಕೆ ಶುರುವಾಯಿತು. ಎಡಪ್ಪಾಡಿ ಪಳನಿಸ್ವಾಮಿ ಆಗಿರ್ಬೋದು, ಪನ್ನೀರ್ ಸೆಲ್ವಂ ಆಗಿರ್ಬೋದು, ಇವರಿವರ ನಡುವೆ ಅಧಿಕಾರದ ಕಾರಣಕ್ಕಾಗಿ ತಿಕ್ಕಾಟಗಳು ಆಗ್ತಾ ಬಂದಿತ್ತು. ಇದನ್ನು ಸರಿಪಡಿಸಬೇಕು, ಒಂದು ಗಟ್ಟಿಯಾಗಿ ನಿಲ್ಲಬೇಕು ಅಂತ. ಆದರೆ ಕಾಂಗ್ರೆಸ್ ಒಂದು ಬೇಡಿಕೆ ಇಟ್ಟಿದೆ ಎನ್ನುವಂಥ ಸುದ್ದಿ ಇದೆ. ಏನು? AIDMK ಅವರನ್ನು ನೀವು ಮೈತ್ರಿಕೂಟಕ್ಕೆ ತೆಗೆದುಕೊಂಡ್ರೆ ನಾವು ನಿಮಗೆ ಬೆಂಬಲ ಕೊಡಲ್ಲ ಅಂತ. ಯಾಕೆ AIDMK ಅಂತ ಹೇಳಿದರೆ, AIDMK BJP ಜೊತೆಗೆ ಮೃದು ಧೋರಣೆಯನ್ನು ಹೊಂದಿದೆ. ಅವರು ಅವರ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಅದು ಲೋಕಸಭಾ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗಾಗಿ ಅವರ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳುವ ಮುಖಾಂತರ ಚುನಾವಣೆ ಎದುರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಮೃದು ಧೋರಣೆ AIDMK ಗೆದ್ದಿದೆ ಅನ್ನುವ ಕಾರಣಕ್ಕಾಗಿಯೂ ಕೂಡ ಇಂಥದ್ದೊಂದು ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಅವರ ಬೆಂಬಲ ಬೇಡ ಅಂತ. ಆದರೆ ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಒಂದು ವಿಪರ್ಯಾಸ ಇದೆ ಇಲ್ಲಿ. ಏನು ವಿಪರ್ಯಾಸ? ವಿಜಯ್ AIDMK ಶಾಸಕರಿಗೆ ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ಅವ್ರು ಕೇಳ್ತಾ ಇಲ್ಲ. ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ವಿಜಯ್ ಅವರು ಕೇಳ್ತಾ ಇಲ್ಲ. ಆದರೆ AIDMK ಶಾಸಕರೇ ಹೇಳ್ತಿದ್ದಾರೆ, ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಇದಕ್ಕೆ. ಒನ್ಸ್ ಅಗೇನ್ ಮಹಾರಾಷ್ಟ್ರದ ಉದಾಹರಣೆ. ಶಿವಸೇನೆ 2 ಭಾಗ ಆಯಿತು. ಯಾರ್ಯಾರದ್ದು? ಒಂದು ಉದ್ಧವ್ ಠಾಕ್ರೆ ಬಣ ಆಯಿತು, ಮತ್ತೊಂದು ಏಕನಾಥ್ ಶಿಂದೆ ಬಣ ಆಯಿತು. 2 ಬಣಗಳಾಯಿತು. ಏಕನಾಥ್ ಶಿಂದೆ ನೇತೃತ್ವದ 44 ಜನ ಶಾಸಕರು ಏನಾಗ್ಬಿಟ್ರು, BJPಗೆ ಸಪೋರ್ಟ್ ಮಾಡ್ತೀವಿ ಅಂತ ಯಾರ ವಿರುದ್ಧ? ಉದ್ಧವ್ ಠಾಕ್ರೆ ವಿರುದ್ಧ ಆರೋಪಗಳನ್ನು ಮಾಡಿ ಹೊರಗಡೆ ಬಂದರು. ಆ ಮುಖಾಂತರ ಪಾರ್ಟಿಯ ತಿಕ್ಕಾಟಗಳು ಶುರುವಾಯಿತಲ್ಲ. ಅದೇ ರೀತಿಯಾಗಿ ಇವತ್ತು ಗೆದ್ದಿರುವಂಥ AIDMK ಪೈಕಿ 30 ಜನ ಶಾಸಕರು ಏನಾದರೂ ಹೊರಟು ಹೋದರೆ ಅಲ್ಲಿ ಯಾವುದು ಒರಿಜಿನಲ್ ಪಾರ್ಟಿ ಅನ್ನುವಂತಹ ಚರ್ಚೆಗಳಾಗೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಅವರು ಹೇಳ್ತಿದ್ದಾರೆ 30 ಜನರು ಹೋಗಿಬಿಡುವ ಪ್ರಯತ್ನದಲ್ಲಿ ಇದ್ದಾರೆ ಅಂತ. ಹೀಗಾಗಿ AIDMKಯ ಈ ಕಥೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ನೋಡೋಣ. ಇದರ ಜೊತೆಗೆ ಸ್ಟಾಲಿನ್ ಉತ್ತರಾಧಿಕಾರಿ ಮತ್ತು ಅಂತಿಮ ಸಮರ. ಏನು ಸ್ಟಾಲಿನ್ ಉತ್ತರಾಧಿಕಾರಿ? ಹೌದು, ಸ್ಟಾಲಿನ್ ಅವರ DMK ಪಾರ್ಟಿ ಸೋತು, ಅದಾದ ನಂತರ ಸ್ವತಃ ಸ್ಟಾಲಿನ್ ಅವರೇ ಸೋತಿದ್ದಾರೆ. ಅವರ ಮಗ ಉದಯನಿಧಿ ಸ್ಟಾಲಿನ್ 2ನೇ ಬಾರಿಗೆ ಆಯ್ಕೆ ಆಗಿದ್ದಾರೆ. ಒಂದು ಚರ್ಚೆ ತಮಿಳುನಾಡಲ್ಲಿ ಆಗ್ತಾ ಇತ್ತು. ಏನು ಚರ್ಚೆ ಆಗ್ತಾ ಇತ್ತು? ಕರುಣಾನಿಧಿಯ ನಂತರ, ಅಂದರೆ ಅವರ ತಂದೆಯ ನಂತರ ಹೇಗೆ ಸ್ಟಾಲಿನ್ ರಾಜಕಾರಣಕ್ಕೆ ಬಂದರು, ಮುಖ್ಯಮಂತ್ರಿ ಆದರು, ಅದೇ ರೀತಿ ಸ್ಟಾಲಿನ್ ನಂತರ ಉದಯನಿಧಿ ಸ್ಟಾಲಿನ್ ಅದರ ನೇತೃತ್ವವನ್ನು ವಹಿಸ್ತಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಅದೇ ಕಾರಣಕ್ಕಾಗಿ ಅವರನ್ನು 2024ರಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಲಾಯಿತು, ಜವಾಬ್ದಾರಿಗಳನ್ನು ಕೊಡಲಾಯಿತು, ಆಡಳಿತದ ಅನುಭವ ಬರಲಿ ಎನ್ನುವ ಕಾರಣಕ್ಕಾಗಿ ಅಂತ. ಆದರೆ ಈ ಬಾರಿ ಅವರು ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ಇದೀಗ ಸ್ಟಾಲಿನ್ ಉತ್ತರಾಧಿಕಾರಿ ಮತ್ತು ಅಂತಿಮ ಸಮರ ಹೆಂಗಿರುತ್ತೆ ಇದನ್ನು ನಾವು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಗುರುವಾರ ಸಂಜೆ DMKಯ ಶಾಸಕಾಂಗ ಪಕ್ಷದ ಸಭೆ ಇದೆ.
ಅಂದರೆ ನಾಳೆ ಸಂಜೆ ಅವರ ಸಭೆ ಇರೋದು, ಸೋಲಿನ ಬಗ್ಗೆ ಅವಲೋಕನ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ಸೋತ್ವಿ ಏನು ಎತ್ತ ಅಂತ. ಇದರ ಜೊತೆಗೆ ಅವರು ವಿಪಕ್ಷ ನಾಯಕನನ್ನು ಆಯ್ಕೆ ಮಾಡಬೇಕು ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ಹೀಗಾಗಿ ಅದರ ಉದಯನಿಧಿ ಸ್ಟಾಲಿನ್ ಅವರನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಮೈತ್ರಿ ಮುರಿದ ನಂತರ ಕಾಂಗ್ರೆಸ್ ಮೇಲೆ ಉದಯನಿಧಿ ಈ ಪಡೆ ಏನಿದೆ ಅವರೆಲ್ಲ ಪ್ರಹಾರ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅವರೆಲ್ಲ ಏನು ಮಾಡ್ತಾರೆ ಕಾಂಗ್ರೆಸ್ ವಿರುದ್ಧ ಅದೆಲ್ಲವೂ ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಆದರೆ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡೋದಕ್ಕೆ ಇದೀಗ ಉದಯನಿಧಿ ಸ್ಟಾಲಿನ್ ಅವರನ್ನು ಅವರು 2ನೇ ಅವಧಿ ಗೆದ್ದಿದ್ದಾರೆ. ಚಪಾಕ್ ತಿರುವಲ್ಲಿಕೇಣಿ ಎನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರ, ಅಲ್ಲಿ 7140 ಮತಗಳ ಅಂತರದಿಂದ ಅವರು ಗೆದ್ದಿದ್ದಾರೆ. ಪತ್ರಕರ್ತರು ಕೇಳಿದರು ಯಾರನ್ನು ಆಯ್ಕೆ ಮಾಡ್ತೀರಿ ಏನು ಎತ್ತ ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ, ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ, ಪಕ್ಷ ಯಾರಿಗೆ ಅಂತಿಮವಾಗಿ ಓಕೆ ಅಂತ ಹೇಳುತ್ತೋ ಅವರನ್ನು ನಾವು ನಿರ್ಧಾರ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಕರುಣಾನಿಧಿ ಕುಟುಂಬದ ಮೂರನೇ ಕುಡಿಗಾಗಲೇ ರಾಜಕಾರಣಕ್ಕೆ ಬಂದಿದೆ. ಅವರನ್ನು ಇದೀಗ ವಿಪಕ್ಷ ನಾಯಕರನ್ನಾಗಿ ಮಾಡುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಸಂಗತಿ ಅಂತ ಹೇಳಿದರೆ, ಕಾಂಗ್ರೆಸ್ ಡಿಮಾಂಡ್ ಇಟ್ಟಿದೆ ಸಂಪುಟದಲ್ಲಿ ಕಾಂಗ್ರೆಸ್ ಡಿಮಾಂಡ್ ಇಟ್ಟಿದೆ. ಯಾವುದೇ ಒಂದು ಪಾರ್ಟಿ, ಅದರಲ್ಲೂ ಒಂದು ರಾಷ್ಟ್ರೀಯ ಪಾರ್ಟಿ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಈಗ ಡಿಮಾಂಡ್ ಅಥವಾ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. 2 ರಾಷ್ಟ್ರೀಯ ಪಾರ್ಟಿಗಳು ಬಿಜೆಪಿ ಮತ್ತು ಕಾಂಗ್ರೆಸ್. ಕಳೆದ ಬಾರಿ ಕಾಂಗ್ರೆಸ್ನವರು ಹೆಚ್ಚು ಸ್ಥಾನಗಳು ಬರಲಿಲ್ಲ. ಹೀಗಾಗಿ JDSನತ್ತ ಹೋದರು. ಯಾವ ಕಾರಣಕ್ಕಾಗಿ ಹೋದರು? ಒಂದು ಬೇಡಿಕೆ, JDS ಮುಖ್ಯಮಂತ್ರಿ ಸ್ಥಾನ, ಕುಮಾರಸ್ವಾಮಿಯವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಯಿತು. ಕಾಂಗ್ರೆಸ್ ಇಲ್ಲ, ನಾವು ಬಿಟ್ಟುಕೊಡ್ತೀವಿ ಅಂತ ಹೇಳಿದ್ರು. ಯಾವ ಕಾರಣಕ್ಕಾಗಿ? ಬಿಜೆಪಿ ಅಧಿಕಾರದಿಂದ ದೂರ ಇರಬೇಕು ಅಂತ. ಒನ್ಸ್ ಅಗೇನ್ ಇವತ್ತು ಕಾಂಗ್ರೆಸ್ ಕೂಡ 2 ಬೇಡಿಕೆಗಳನ್ನು ಅವರು ಇಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಸಂಪುಟದಲ್ಲಿ ಕಾಂಗ್ರೆಸ್ನ ಡಿಮಾಂಡ್ಗಳು ಏನು? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದ್ರೆ 2 ಪ್ರಮುಖ ಸ್ಥಾನಗಳಿಗೆ ಕಾಂಗ್ರೆಸ್ನವರು ಬೇಡಿಕೆ ಇಟ್ಟಿದ್ದಾರೆ. ಯಾವ್ಯಾವ್ದು 2 ಸ್ಥಾನ? ಪವರ್ಫುಲ್ ಹಣಕಾಸು ಅಥವಾ ಶಿಕ್ಷಣ ಖಾತೆಗಳ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ. ಹಣಕಾಸು ಖಾತೆ ಬೇಕು ಅಥವಾ ಶಿಕ್ಷಣ ಖಾತೆಗಳನ್ನು ನಮಗೆ ಕೊಡಿ ಅಂತ ಅವರೆಲ್ಲ ಹೇಳಿದಾರಂತೆ. DMK ಮೈತ್ರಿಯನ್ನು ತ್ಯಜಿಸಿದ್ದಕ್ಕಾಗಿ ಮಂತ್ರಿಗಿರಿಗೆ ಇದೀಗ ಕಾಂಗ್ರೆಸ್ ಬಿಗಿಪಟ್ಟನ್ನು ಹಿಡಿದಿದೆ. ಅಂದರೆ ನಾವು ಅವ್ರ ಜೊತೆಗಿದ್ವಿ, ಅವರು ನಮ್ಮ ಜೊತೆಗಿದ್ರು, ಲೋಕಸಭಾ ಚುನಾವಣೆಯನ್ನೆಲ್ಲ ಎದುರಿಸಿದ್ವಿ, ಅವನು ಬಿಟ್ಟು ನಿಮ್ಮ ಜೊತೆಗೆ ಬರ್ತಾ ಇದ್ದೀವಿ, ಹೀಗಾಗಿ ಮಂತ್ರಿಗಿರಿ ಬೇಕು ಅಂತ ಅವರೆಲ್ಲ ಹೇಳಿದ್ದಾರೆ. 5 ಶಾಸಕರಿದ್ದರೂ ಕೂಡ ಕಿಂಗ್ ಮೇಕರ್ ಆಗುವಂತಹ ಸ್ಥಾನದಲ್ಲಿ ಕಾಂಗ್ರೆಸ್ ಚಾಣಕ್ಯ ಚೌಕಾಸಿಯನ್ನು ಮಾಡ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ಬೇಡಿಕೆಗೆ ದಳಪತಿಗಳಿಗೆ ಏನಂತಾರೆ? ಸಹಜವಾಗಿ ಹಣಕಾಸು ಖಾತೆ ಅಂತ ಹೇಳಿದರೆ ಅದು ಆಡಳಿತ ಪಕ್ಷದ ಕಡೆಯೇ ಇರುತ್ತೆ. ಅಂದರೆ ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವರೇ ಅದನ್ನು ಇಟ್ಕೊಳ್ತಾರೆ ಬಹುತೇಕವಾಗಿ. ಹೀಗಾಗಿ ವಿಜಯ್ ಅವರು ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದೀಗ ಕಾಂಗ್ರೆಸ್ ಇವೆಲ್ಲವನ್ನು ಕೂಡ ವಿಜಯ್ ಅವರ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಮಾತುಕತೆಗಳು ಎಲ್ಲವೂ ಕೂಡ ಆಗುತ್ತೆ. ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಜವಾಹರ್ಲಾಲ್ ನೆಹರು ಸ್ಟೇಡಿಯಂ, ಚೆನ್ನೈನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಅವರೆಲ್ಲ ಭಾಗವಹಿಸ್ತಾರಂತೆ. ಏನಾಗುತ್ತೆ ಕಾದು ನೋಡೋಣ. ಇದು ತಮಿಳುನಾಡಿನಲ್ಲಿ ವಿಜಯ್ ಅವರ ರಣಕೇಕೆ ಆಯಿತು. ಮತ್ತೊಂದು ಕಡೆ ಬಿಜೆಪಿಯ ಈ ಒಟ್ಟಾರೆ ಗೆಲುವಿನ ಬಗ್ಗೆ ಮಾತನಾಡಬೇಕು. ಭಾರತೀಯ ಜನತಾ ಪಾರ್ಟಿ 1950ರ ದಶಕದಲ್ಲಿ ಜನಸಂಘದ ಮುಖಾಂತರ ಅಸ್ತಿತ್ವಕ್ಕೆ ಬಂದಂತಹ ಪಾರ್ಟಿ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿಯಾಗಿ ಕನ್ವರ್ಟ್ ಆಯಿತು. ಜನಸಂಘ ಇದ್ದಿದ್ದು ಭಾರತೀಯ ಜನತಾ ಪಕ್ಷ ಆಯಿತು. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯನ್ನು ಎದುರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋದಕ್ಕೆ ಬಿಜೆಪಿ ಬರ್ತಾ ಇದೆ. ಆದರೆ ಇವತ್ತಿನ ತನಕವೂ ಕೂಡ ಬಿಜೆಪಿಗೆ ಒಂದು ಹಣೆಪಟ್ಟಿ ಇದೆ. ಅದು ಹಿಂದಿ ಭಾಷೆಯ ಪಾರ್ಟಿ, ಅದು ಕೇವಲ ಹಿಂದಿ ಪ್ರದೇಶಕ್ಕೆ ಸೀಮಿತವಾದಂತಹ ಪಾರ್ಟಿ ಅಂತ. ಆದರೆ ಇದೀಗ ಇವತ್ತಿನ ನಾಯಕತ್ವ ಅದನ್ನು ಹೊಡೆದುರುಳಿಸಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹಿಂದಿ ಸೀಮೆ ಹಣೆಪಟ್ಟಿಯನ್ನು ಬಿಜೆಪಿ ಕಳಚಿದೆ. ಹಾಗಾದರೆ ಹೆಂಗೆ ಕಳಚಿತು? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಅಸ್ಸಾಂನಲ್ಲಿ ಹ್ಯಾಟ್ರಿಕ್ ಗೆಲುವು, ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿದಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಅಸ್ಸಾಂ ರಾಜ್ಯವನ್ನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಅನೇಕ ದಶಕಗಳ ಕಾಲ ಆಳಿದ್ರು. ಇದೀಗ 3 ಅವಧಿಗೆ ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ, ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ. ಯಾವ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೂ ಕೂಡ ಅಧಿಕಾರ ಹಿಡಿಯೋದಕ್ಕೆ ಬಿಜೆಪಿಗೆ ಸಾಧ್ಯವಾಗಿರಲಿಲ್ಲೋ ಇವತ್ತು 203 ಸ್ಥಾನಗಳ ಮುಖಾಂತರ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. 17 ರಾಜ್ಯಗಳಲ್ಲಿ ಸ್ವಂತ ಬಲ ಇದೆ, 5 ರಾಜ್ಯಗಳಲ್ಲಿ NDA ಮೈತ್ರಿಕೂಟ ಇದೆ. ನೀವು ನೋಡಿ, ಹಿಂದಿ ಏತರ ಮಾತನಾಡುವಂತಹ ಪೂರ್ವ ಭಾರತದ 3 ರಾಜ್ಯಗಳು ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಒಡಿಶಾ, ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಪಶ್ಚಿಮ ಭಾರತದ 3 ರಾಜ್ಯ ಮಹಾರಾಷ್ಟ್ರ, ಗುಜರಾತ್ ಮತ್ತು ಗೋವಾದಲ್ಲಿ ಬಿಜೆಪಿ ಆಡಳಿತ ಇದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಪ್ರಬಲ ನೆಲೆ ಇದೆ. ಅವರಿಗೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿಲ್ಲ ಅನ್ನೋದು ಬಿಟ್ಟರೆ ಒಂದು ಕೇಡರ್ ಇರುವಂತಹ ರಾಜ್ಯ ಕರ್ನಾಟಕ. ನಾಯಕತ್ವದ ಕೊರತೆ ಇತ್ಯಾದಿ ಬೇರೆ ಬೇರೆ ಕಾರಣಕ್ಕಿದೆ, ಆದರೆ ಕೇಡರ್ ಮಾತ್ರ ಕರ್ನಾಟಕದಲ್ಲಿದೆ. ಮತ್ತೊಂದು ಕಡೆ ಆಂಧ್ರ ಪ್ರದೇಶದಲ್ಲಿ ಅವರದ್ದೇ ಆದಂಥ NDA ಮೈತ್ರಿಕೂಟ ಅಧಿಕಾರದಲ್ಲಿದೆ. ಮತ್ತೊಂದು ಕಡೆ ತಮಿಳುನಾಡಲ್ಲಿ ಬೇರೂರುವ ಪ್ರಯತ್ನವನ್ನ ಇದೀಗ ಅವರು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದಕ್ಕೂ ಹೊರತಾಗಿ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಹಿಂದಿಯೇತರ ದಕ್ಷಿಣ ರಾಜ್ಯಗಳಲ್ಲಿ 10% ಇದೆ ಅವರದ್ದು. ಅದರ ಜೊತೆಗೆ ಹಿಂದಿಯೇತರ ಉತ್ತರ
15% ಇದೆ. ಪೂರ್ವದಲ್ಲಿ 52% ಸ್ಥಾನಗಳನ್ನು ಗೆದ್ದಿದ್ದಾರೆ. ಹಿಂದಿ ಸೀಮೆ ಅಂದರೆ ಹಿಂದಿ ಮಾತನಾಡುವಂತಹ ಪ್ರದೇಶಗಳಲ್ಲಿ 55% ಇದೆ. ಹಿಂದಿಯೇತರ ಪಶ್ಚಿಮ ಪ್ರದೇಶದಲ್ಲಿ 60% ಸ್ಥಾನಗಳನ್ನು ಇದೇ ಬಿಜೆಪಿ ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವುದರ ಮುಖಾಂತರ? ಪ್ರತಿ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯುವ ಮುಖಾಂತರ. ಹಾಗಾದರೆ ದಕ್ಷಿಣದ ಕೋಟೆಯಲ್ಲಿ ಕಮಲ ಅರಳಿದ್ದು ಹೇಗೆ? ಅರಳುತ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಮಲ ಅರಳಿದ್ದು ನಮ್ಮದೇ ಕರ್ನಾಟಕದಲ್ಲಿ 2008ರಲ್ಲಿ. ಇದೇ ಯಡಿಯೂರಪ್ಪನವರು ಆ ಕೀರ್ತಿ ಅವರು ಭಾಜನರಾಗಿದ್ದಾರೆ. ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಹಾಗಾದರೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲು ತೆಲಂಗಾಣದಲ್ಲಿ ಕಮಲದ ಬೇರುಗಳು ಇದೀಗ ಆಳಕ್ಕಿಳಿತಾ ಇದೆ. ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ 1970 ಆ ದಶಕದಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಏನು ಮಾಡ್ತು, ಒಂದು ಬೇಡಿಕೆ ಇತ್ತು ಅಖಂಡ ಆಂಧ್ರ ಪ್ರದೇಶದಲ್ಲಿ. ತೆಲಂಗಾಣ ಬೇರೆ ಆಗಬೇಕು, ಆಂಧ್ರ ಪ್ರದೇಶ ಬೇರೆ ಆಗಬೇಕು ಅಂತ. ಅದಕ್ಕೆ ಬಿಜೆಪಿಯವರು ಏನು ಮಾಡಿದ್ರು, ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರ ತೆಲಂಗಾಣದಲ್ಲಿ ನೆಲೆ ಊರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು. 2028ರ ಎಲೆಕ್ಷನ್ನಲ್ಲಿ ಅವರು ಒಂದು ಸ್ವಲ್ಪ ಸಾಧನೆ ಮಾಡಿದ್ದಾರೆ. ಚಂದ್ರಶೇಖರ್ ರಾವ್ ಅವರ ಭದ್ರಕೋಟೆ ಅಂತ ಹೇಳಲಾಗ್ತಿತ್ತು. ಇದನ್ನು ಬಿಜೆಪಿ ಇದೀಗ ಎರಡನೇ ಶಕ್ತಿಯಾಗಿ ಅಲ್ಲಿ ಹೊರಹೊಮ್ಮಿದೆ. 2023ರಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ರು ಕೂಡ 2018ರಲ್ಲಿ 1 ಸ್ಥಾನ ಗೆದ್ದಿತ್ತು. 2023ರಲ್ಲಿ 8 ಸ್ಥಾನ ಗೆದ್ದಿದೆ, 7 ಜಾಸ್ತಿ ಆಯಿತು. 2019ರ ಲೋಕಸಭಾ ಚುನಾವಣೆಯಲ್ಲಿ 4 ಗೆದ್ದಿದ್ರು. 2024ರ ಚುನಾವಣೆಯಲ್ಲಿ 8 ಸ್ಥಾನ ಗೆದ್ದಿದ್ದಾರೆ. ಮತ ಪ್ರಮಾಣವು ಕೂಡ 35%ಗೆ ಏರಿಕೆ ಆಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 293 ಇತ್ತು ಇವರು ಸ್ಥಾನ, ಅದು ಇದಕ್ಕೆ 336ಕ್ಕೆ ಏರಿಕೆ ಆಗಿದೆ. ಆ ಮುಖಾಂತರ ಒಂದು ದೊಡ್ಡ ಮಟ್ಟದ ಪ್ರಾಬಲ್ಯವನ್ನು ಹೊಂದೋ ಪ್ರಯತ್ನವನ್ನು ಅಲ್ಲಿ ಮಾಡಿದ್ದಾರೆ. ಇನ್ನು ಕೇರಳದಲ್ಲಿಯೂ ಕೂಡ 2026ರಲ್ಲಿ 3 ಸ್ಥಾನಗಳನ್ನು ಗೆದ್ದಿದ್ದಾರೆ. 2026ರಲ್ಲಿ 1980-90ರ ದಶಕದಲ್ಲಿ ಅವ್ರದ್ದೆಲ್ಲ ವೋಟಿಂಗ್ ಪರ್ಸೆಂಟೇಜ್ ಕೇವಲ 5% 2016ರಲ್ಲಿ ಅವರು 1 ಸ್ಥಾನ ಗೆದ್ದಿದ್ರು. ಅದಾದ ನಂತರ 2024ರ ಲೋಕಸಭಾ ಚುನಾವಣೆಯಲ್ಲಿ 1 ಸ್ಥಾನ ಗೆದ್ದರು. ಅದಾದ ನಂತರ 21ರಲ್ಲಿ 1 ಸ್ಥಾನವನ್ನು ಕಳೆದುಕೊಂಡಿದ್ರು. ಒನ್ಸ್ ಅಗೇನ್ ಇದೀಗ 3 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಕೇರಳದಲ್ಲೂ ಕೂಡ ನೆಲೆ ಊರೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ತಮಿಳುನಾಡಲ್ಲೂ ಕೂಡ ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಮತ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಾದೇಶಿಕ ನಾಯಕರ ಗತ್ತು ಮಾತ್ರ ಇದೀಗ ಕಳಚಿ ಬೀಳ್ತಾ ಇದೆ ಅಂತ. ಪ್ರಾದೇಶಿಕ ನಾಯಕರ ನಾವು ನಿನ್ನೆಯೂ ಕೂಡ ಚರ್ಚೆ ಮಾಡಿದ್ವಿ. ಈಗ ಬಿಜೆಪಿ ಒಂದು ಸ್ಟ್ರಾಟಜಿ ಮಾಡ್ತಾ ಇದೆ ಚುನಾವಣೆಯಲ್ಲಿ. ಏನು ಸ್ಟ್ರಾಟಜಿ ಮಾಡ್ತಾ ಇದೆ? ಯಾವ್ಯಾವ ಪ್ರಾದೇಶಿಕ ಪಕ್ಷಗಳಿರುತ್ತೋ ಆ ಪ್ರಾದೇಶಿಕ ಪಕ್ಷಗಳನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಈಗ ಉದಾಹರಣೆಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ JDS ಅನ್ನು NDA ಮೈತ್ರಿಕೂಟಕ್ಕೆ ತೆಗೆದುಕೊಂಡು ಹೋದರು. ಇದರ ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಸೇರಿಕೊಂಡಿದ್ದಾರೆ. ಅಸ್ಸಾಂಗೆ ಹೋದರೆ ಅಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಸೇರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಬಿಹಾರದಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಸೇರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಒನ್ಸ್ ಅಗೇನ್ ಪಶ್ಚಿಮ ಬಂಗಾಳದಲ್ಲಿ ಇದೇ TMC ಜೊತೆಗೆ ಈ ಹಿಂದೆ ಮೈತ್ರಿಯನ್ನು ಮಾಡಿಕೊಂಡು ಇವತ್ತು ಅದೇ TMCಯನ್ನು ಸೋಲಿಸೋ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ? ವಿಶ್ವಾಸವನ್ನು ತೆಗೆದುಕೊಂಡು ಅಲ್ಲಿ ಬೇರುಗಳು ಆಳವಾಗಿ ಊರುವಂತಹ ಪ್ರಯತ್ನವನ್ನು ಕಂಡುಕೊಳ್ಳುವ ಭಾಗವಾಗಿ ಬಿಜೆಪಿಯ ಸ್ಟ್ರಾಟಜಿ ಇದು. ಹಾಗಾದರೆ ಕಳಚಿ ಬಿದ್ದ ಪ್ರಾದೇಶಿಕ ನಾಯಕರ ಗತ್ತು ಅಂತ ಹೆಂಗಾಯ್ತಿದು? ಏನೇನಾಗ್ತಾ ಇದೆ? ಮಮತಾ ಬ್ಯಾನರ್ಜಿ, ಸ್ಟಾಲಿನ್ ಮತ್ತು ಪಿಣರಾಯಿ ವಿಜಯನ್ ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಿಗಿ ಅಂತ ಕೆಂಡ ಕಾರ್ತಾ ಇದ್ದಂತಹ ವ್ಯಕ್ತಿಗಳು ಇವರೆಲ್ಲ. ತಮಿಳುನಾಡಿನ ಸ್ಟಾಲಿನ್ನು, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ಕೇರಳದ ಪಿಣರಾಯಿ ವಿಜಯನ್. ಇದೀಗ ಇವರೆಲ್ಲರೂ ಕೂಡ ಅಧಿಕಾರ ಮುಕ್ತರಾಗಿದ್ದಾರೆ. ನಾನು ನಿನ್ನೆಯೂ ಕೂಡ ಇದನ್ನು ಹೇಳಿದೆ. 3 ರಾಜ್ಯಗಳಲ್ಲಿ 3 ಸರ್ಕಾರಗಳ ಬದಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ TMC ಹೋಯಿತು, ಆ ಮುಖಾಂತರ ಮಮತಾ ಬ್ಯಾನರ್ಜಿ ಹೋದರು. ತಮಿಳುನಾಡಲ್ಲಿ DMK ಹೋಯಿತು, ಸ್ಟಾಲಿನ್ ಅವರು ಹೋದರು. ಇಲ್ಲಿ LDF ಹೋಯಿತು, ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರು ಹೋದರು. ಹಾಗಾದರೆ ಅವರೆಲ್ಲರೂ ಕೂಡ ಅನುದಾನ, ತೆರಿಗೆ ಹಂಚಿಕೆ ಇವೆಲ್ಲದರ ವಿರುದ್ಧ ಕೇಂದ್ರದ ಜೊತೆಗೆ ನಿರಂತರವಾದಂತಹ ಸಂಘರ್ಷದಲ್ಲಿದ್ದರು. GSTಯಲ್ಲಿ ತಾರತಮ್ಯ ಆಗ್ತಾ ಇದೆ, ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ರಾಜ್ಯಕ್ಕೆ ಬರ್ತಾ ಇರುವಂತಹ ಹಣಕಾಸುಗಳು ಯಾವುದು ಕೂಡ ಸಿಗ್ತಾ ಇಲ್ಲ. ಈ ಎಲ್ಲ ಸಂಘರ್ಷದ ಜೊತೆಗೆ ಅವರೆಲ್ಲ ಇದ್ದರು. 2024ರ ಸಂಸತ್ತು ಚುನಾವಣೆಯಲ್ಲಿ ಇವರೆಲ್ಲರೂ ಕೂಡ ಅಬ್ಬರಿಸಿದ್ರು. ನಾನು ಆವಾಗಲೇ ಹೇಳಿದ ಹಾಗೆ 2019ರಲ್ಲಿ ಇವರೆಲ್ಲ ಒಗ್ಗಟ್ಟಾಗಿದ್ರು. SP BSP ಯಾವ ಉತ್ತರ ಪ್ರದೇಶದಲ್ಲಿ SP ಮತ್ತು BSP ಒಟ್ಟಾಗೋದಕ್ಕೆ ಸಾಧ್ಯವೇ ಇಲ್ಲೋ ಅಂತ ನಾವು ಹೇಳಲಾಗಿತ್ತು. ಅದೇ SP BSP 2019ರಲ್ಲಿ ಯಾವ ಕಾರಣಕ್ಕಾಗಿ ಮೋದಿ ಅವರನ್ನು ಸೋಲಿಸಬೇಕು, BJP ಅವರನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದಾಗಿದ್ರು. RJD, ಕಾಂಗ್ರೆಸ್ಸು, TMC ಎಕ್ಸ್ಟ್ರಾ ಎಲ್ಲರೂ ಕೂಡ ಆಗಿದ್ರು. ಆದರೆ ಒಂದು ಸಮಸ್ಯೆ ಇತ್ತಿಲ್ಲಿ. ಏನು ಸಮಸ್ಯೆ ಇತ್ತು ಅಂತ ಹೇಳಿದರೆ, ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೆ. TMC ಮೋದಿ ಅವರನ್ನು ಸೋಲಿಸಬೇಕು ಅಂತ ಬಂದಾಗ ಇಂಡಿಯಾ ಮೈತ್ರಿಕೂಟದ ಒಳಗೆ ಬರುತ್ತೆ. ಆದರೆ ಪಶ್ಚಿಮ ಬಂಗಾಳದ ಚುನಾವಣೆ ಅಂತ ಬಂದಾಗ ಕಾಂಗ್ರೆಸ್ಸೇ ಬೇರೆ,
TMCನೇ ಬೇರೆ ಆಗ್ಬಿಡುತ್ತೆ. ಇಲ್ಲಿ ಅದೇ ರೀತಿಯಾಗಿ ಕೇರಳದಲ್ಲಿ LDF ಬೇರೆ UDF ಬೇರೆ ಆಗ್ಬಿಡುತ್ತೆ. ಇವೆಲ್ಲವೂ ಕೂಡ ಹೀನಾಯವಾಗಿ ಸೋಲೋದಕ್ಕೆ ಅವರಿಗೆ ಕಾರಣ ಆಯಿತು. 24ರಲ್ಲಿ 234 ಸ್ಥಾನ ಗೆದ್ದು ಒಂದು ವಿರೋಧ ಪಕ್ಷವಂತೂ ಆಯ್ತೋದು. ಆದರೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಸೋಲುವ ಪ್ರಯತ್ನವನ್ನು ಇದೇ ನಾಯಕರುಗಳೆಲ್ಲ ಮಾಡ್ತಾ ಹೋದರು. ಇದರ ಜೊತೆಗೆ ಇದೀಗ BJPಯ ಮುಂದಿನ ಹಾದಿ ಇರೋದು ಪಂಜಾಬ್ ಮತ್ತು ಕಾಶ್ಮೀರ, ಮುಳ್ಳಿನ ಹಾದಿ ಆಗ್ಬಿಟ್ಟಿದ್ದು. ಈ ಹಿಂದೆ ಪಂಜಾಬ್ನಲ್ಲಿ ಏನಾಗ್ತಾ ಇತ್ತು, ಅಕಾಲಿ ದಳದ ಜೊತೆಗೆ ಅನೇಕ ವರ್ಷಗಳಿಂದ ಅವರದ್ದು ಮೈತ್ರಿ ಇತ್ತು. ಯಾರ ಜೊತೆಗೆ? ಅಕಾಲಿ ದಳದ ಜೊತೆಗೆ ಪಂಜಾಬ್ನಲ್ಲಿ. ಆದರೆ ಯಾವಾಗ 2000 ಈ ಹಿಂದೆ ಈ ಕೃಷಿ ಕಾಯ್ದೆಗಳನ್ನು ಸರ್ಕಾರ ಜಾರಿಗೆ ತಂತಲ್ಲ, ಮೂರು ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದು ಪಂಜಾಬ್ನ ರೈತರೆಲ್ಲ ಹೋಗಿ ದೆಹಲಿಯಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಇದೇ ಅಕಾಲಿ ದಳ ರೈತರಿಗೆ ಸಪೋರ್ಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ಮಾತನಾಡೋದಕ್ಕೆ ಶುರುವಾಯಿತು. ಅವತ್ತು ಅಕಾಲಿ ದಳ ಮತ್ತು BJPಯ ಈ ಮೈತ್ರಿ ಎಲ್ಲ ಪತನ ಆಗೋದಕ್ಕೆ ಶುರುವಾಯಿತು. ಆದರೆ ಪಂಜಾಬ್ನಲ್ಲಿ 117ರ ಪೈಕಿ 2 ಸ್ಥಾನ ಗೆದ್ದಿದ್ದಾರೆ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ. 2024ರಲ್ಲಿ 13 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಶೂನ್ಯ ಸಾಧನೆ ಆಗಿದೆ. ಬಟ್ ಅವರು ವೋಟಿಂಗ್ ಪರ್ಸೆಂಟೇಜ್ ಮಾತ್ರ 19% ಇದೆ. ಇದರ ಜೊತೆಗೆ ಮಹತ್ವದ ಬೆಳವಣಿಗೆ ಏನಾಯಿತು, ಈಗ 2027ರಲ್ಲಿ ಚುನಾವಣೆ ಬರುತ್ತೆ. ಇತ್ತೀಚೆಗೆ ಆಮ್ ಆದ್ಮಿಯನ್ನು ತೋರಿದಂಥ 7 ಸಂಸದರು, ರಾಘವ್ ಚಡ್ಡಾ ಆಗಿರ್ಬೋದು, ಸಂದೀಪ್ ಪಾಠಕ್ ಆಗಿರ್ಬೋದು, ಇವರೆಲ್ಲರೂ ಕೂಡ BJPಯನ್ನು ಸೇರ್ಪಡೆ ಆಗಿದ್ದಾರೆ. ಈ ಮುಖಾಂತರ ಪಂಜಾಬ್ನಲ್ಲಿ ಗೆಲ್ಲಬಹುದು ಅಂತ. ಮತ್ತೊಂದು ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಅವರ ಅಸ್ತಿತ್ವ ಸ್ವಲ್ಪ ದೊಡ್ಡದಾಗಿಯೇ ಇದೆ. ಯಾಕಂದರೆ 2024ರಲ್ಲಿ 29 ಸ್ಥಾನವನ್ನು ಪಡೆಯುವ ಮುಖಾಂತರ 2ನೇ ಅಧಿಕೃತವಾಗಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ. ಹಿಂದೆಯೂ ಕೂಡ ಅಲ್ಲಿ ಗೆಲ್ಲುವ ಪ್ರಯತ್ನವನ್ನು ಮಾಡಿದ್ರು. ಆರ್ಟಿಕಲ್ 370 ಅಬ್ರಾಗೇಷನ್ ಆದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ BJP ನೆಲೆಯೂರೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ರಾಜ್ಯದಲ್ಲೂ ಕೂಡ ಸ್ವತಂತ್ರವಾಗಿ ಅಧಿಕಾರವನ್ನು ಮಾಡಬೇಕು ಅನ್ನೋ ಪ್ರಯತ್ನ. 2014ರಲ್ಲಿ ಅವರು ಒಂದು ಪಾರ್ಟಿಯ ಜೊತೆಗೆ, ಅಲ್ಲಿಯ ಲೋಕಲ್ ಪಾರ್ಟಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬರೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದಕ್ಕೆ BJP ಪ್ರಯತ್ನವನ್ನು ಪಡ್ತಾ ಇದೆ. ಇದರ ಜೊತೆಗೆ ನಮ್ಮದೇ ರಾಜ್ಯದ ಕತೆ, ಕರ್ನಾಟಕದ ಅಂಗಳದಲ್ಲೇ ಹಾದಿ ತಪ್ಪು ಹೋಗ್ಬಿಟ್ಟಿದೆ. ಏನೇನಾಗಿದೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನಂತರ ಯಾವುದೇ ಸಮರ್ಥ ನಾಯಕತ್ವದ ಕೊರತೆ ಆಗ್ತಾ ಇದೆ. ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಪರ್ಯಾಯ ನಾಯಕತ್ವ ಬೆಳಿಲಿಲ್ಲ ಕರ್ನಾಟಕದಲ್ಲಿ. ಯಡಿಯೂರಪ್ಪನವರ ನಂತರ ಯಾರು ಅನ್ನುವಂಥ ಚರ್ಚೆಗಳು ಬಂದಾಗ ಬೇರೆ ಬೇರೆ ಹೆಸರುಗಳೆಲ್ಲ ಬಂತು. ಅವತ್ತು ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸುವ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿತು. 66 ಸ್ಥಾನಗಳನ್ನು 2023ರ ಚುನಾವಣೆಯಲ್ಲಿ ಅವರು ಗೆದ್ದಿದ್ದಾರೆ. ಹೀಗಾಗಿ ಅವರು ಸೋತುಬಿಟ್ರು. ಅದಾದ ನಂತರ ನೀವು ಗಮನಿಸಿ, BJPಗೆ ಸರಿಸುಮಾರು ಒಂದು 4-5 ತಿಂಗಳ ಕಾಲ ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕರ್ನಾಟಕದಲ್ಲಿ. ಯಾವ ಕಾರಣಕ್ಕಾಗಿ? ನಾಯಕತ್ವದ ಪ್ರಶ್ನೆಗಳೇ ಎತ್ತ ಇತ್ತು. ಅದಾದ ನಂತರ ಆರ್ ಅಶೋಕ್ ಅವರನ್ನೆಲ್ಲ ಮಾಡಿದ್ರು. ಹೀಗಾಗಿ ಸಮರ್ಥ ನಾಯಕತ್ವದ ಕೊರತೆ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಪ್ರಭಾವವನ್ನು ಮೆಟ್ಟಿ ನಿಲ್ಲುವಂತಹ ಅನಿವಾರ್ಯತೆ ಅವರಿಗೆಲ್ಲ ಬಂದಿದೆ. JDS ಜೊತೆಗಿನ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ತಂದರೆ ಉಳಿದ ಕಡೆ ನೀರಸ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. ಬೇರೆ ಬೇರೆ ಕಡೆಗಳೆಲ್ಲ ಸರ್ಕಾರಿ ವೈಫಲ್ಯ ಜನಾಕ್ರೋಶವಾಗಿ ಪರಿವರ್ತಿಸುವ ಹುಡುಕಾಟದಲ್ಲಿ ಇವರೆಲ್ಲ ವೈಫಲ್ಯ ಆಗಿದ್ದಾರೆ. ಬೇರೆ ಬೇರೆ ಹೋರಾಟಗಳೆಲ್ಲ ಸಿಕ್ಕರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿಕೊಂಡು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಅವರು ಮಾಡಿಲ್ಲ ಎನ್ನುವಂಥ ಆರೋಪಗಳು ರಾಜ್ಯ BJP ನಾಯಕರ ಮೇಲೆ ಇದೆ. ಹೀಗಾಗಿ BJP ಹೈಕಮಾಂಡ್ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಹೀಗಾಗಿ ಹೊಸ ನಾಯಕತ್ವದ ಮೊರೆ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಒಳ ಜಗಳ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಸವಾಲಿದೆ. ಟಿಕೆಟ್ ಹಂಚಿಕೆ ಸಮಯದಲ್ಲಿ ಆದಂತಹ ಗೊಂದಲಗಳನ್ನು ಗಮನಿಸಿದ್ದೀರಿ ನೀವು. ಬೆಸ್ಟ್ ಉದಾಹರಣೆ ಅಂತ ಹೇಳಿದರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಚುನಾವಣೆ. ಯಾವ ಜಗದೀಶ್ ಶೆಟ್ಟರ್ ಕುಟುಂಬ ಜನಸಂಘದಿಂದಲೂ ಕೂಡ BJP ಜೊತೆಗಿತ್ತು, ಅಂಥದ್ದೇ ಜಗದೀಶ್ ಶೆಟ್ಟರ್ ಅವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಹೊರಗಡೆ ಹೋಗಿದ್ದನ್ನು ನೋಡಿದ್ದೀವಿ. ಯಾವ KS ಈಶ್ವರಪ್ಪ, ಯಡಿಯೂರಪ್ಪನವರು, BB ಶಿವಣ್ಣವರು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಕಟ್ಟಿದ್ರು ಅಂತ ಹೇಳ್ತಾ ಇವೋ, ಉಪಮುಖ್ಯಮಂತ್ರಿ ಕೂಡ ಆಗಿದ್ರು KS ಈಶ್ವರಪ್ಪನವರು. ಅವರ ಪುತ್ರನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರಲ್ಲೂ ಕೂಡ ಅವರ ಪಕ್ಷೇತರವಾಗಿ ರಾಘವೇಂದ್ರ ಅವರ ವಿರುದ್ಧ ನಿಂತರು, ಅವರನ್ನು ಉಚ್ಚಾಟನೆ ಮಾಡಿದರು. ಹೀಗಾಗಿ ಟಿಕೆಟ್ ಹಂಚಿಕೆ ಗೊಂದಲಗಳು, ಒಳಜಗಳ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಅಧಿಕಾರ ತಪ್ಪೋದಕ್ಕೆ ಕಾರಣ ಆಗ್ತಾ ಇದೆ. ಕೇಂದ್ರದ ಯೋಜನೆಗಳಿಗಿಂತ ಸ್ಥಳೀಯ ಸಮಸ್ಯೆಗಳೇ ಇಲ್ಲಿ ನಿರ್ಣಾಯಕ ಆಗ್ತಾ ಇದೆ. ಇದರ ಜೊತೆಗೆ ರಾಜ್ಯ ನಾಯಕರ ಒಳ ಜಗಳಗಳು, ಕಾರ್ಯಕರ್ತರ ಅಸಮಾಧಾನ. ಕರ್ನಾಟಕದ ಉದಾಹರಣೆ ಒನ್ಸ್ ಅಗೇನ್, ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ, BY ವಿಜೇಂದ್ರ ನಾಯಕತ್ವದ ವಿರುದ್ಧ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು,
ಬೇರೆ ಬೇರೆ ನಾಯಕರುಗಳೆಲ್ಲರೂ ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ತೆಲಂಗಾಣದಲ್ಲಿ ಹೈದರಾಬಾದ್ ನಗರಕ್ಕೆ ಮಾತ್ರ ಅವರೆಲ್ಲ ಕಮಲ ಪಡೆ ಸೀಮಿತ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕಷ್ಟ ಸಾಧ್ಯ ಅನ್ನುವಂಥ ಪ್ರಶ್ನೆ. ಕಾಂಗ್ರೆಸ್ ಅನಿರೀಕ್ಷಿತ ಪುನಶ್ಚೇತನ ಆಗ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಅವರು ಕಮ್ಬ್ಯಾಕ್ ಆಗ್ತಾ ಇದ್ದಾರೆ. ಈಗ ಹಿಮಾಚಲ ಪ್ರದೇಶ ಆಗಿರ್ಬೋದು, ಪಕ್ಕದ ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇವುಗಳಲ್ಲಿ ಕಮ್ಬ್ಯಾಕ್ ಆಗ್ತಾ ಇರೋದು ಕೂಡ ಬಿಜೆಪಿಗೆ ಹೊಡೆತ ಕೊಡ್ತಾ ಇದೆ. ಮತ್ತೊಂದು ಕಡೆ ಬೇರೆ ಬೇರೆ ಕಾರಣಗಳಿಗಾಗಿ ಬಿಜೆಪಿ ದಕ್ಷಿಣದ ಕೆಲ ರಾಜ್ಯಗಳಲ್ಲಿ ಸೋಲುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದು ಜೀ ಕನ್ನಡ ನ್ಯೂಸ್ DNA 2 ಸುದ್ದಿಗಳಾಯಿತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ, ಅವುಗಳೆಲ್ಲವನ್ನ ನೋಡ್ತಾ ಹೋಗೋಣ. ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿದ್ರೆ ಶತ್ರು ದೇಶಗಳು. ಅಂತಾರಾಷ್ಟ್ರೀಯವಾಗಿ ತಿಕ್ಕಾಟಗಳಿರುತ್ತೆ, ರಾಜತಾಂತ್ರಿಕವಾಗಿ ತಿಕ್ಕಾಟ ಮಾಡ್ತೀವಿ. ಯುದ್ಧದ ವಿಚಾರ ಬಂದಾಗ ಯಾವುದನ್ನು ಮುಲಾಜಿಲ್ಲದೆ ಪಾಕಿಸ್ತಾನಕ್ಕೆ ಹೊಡೆಯೋದನ್ನು ನೋಡಿದ್ದೀವಿ. ಆದರೆ ಇವತ್ತು ಪಾಕಿಸ್ತಾನ ಭಾರತಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ನೀವು ನಂಬಲೇಬೇಕು. ಎಲ್ಲಿ ಸಾಧ್ಯ ಆಗಿದೆ ಇದು? ಅರಬ್ಬಿ ಸಮುದ್ರದಲ್ಲಿ ಇಂಥದ್ದೊಂದು ಪರಿಸ್ಥಿತಿಗೆ ಸಾಧ್ಯ ಆಗಿದೆ. ಹಾಗಾದರೆ ಅರಬ್ಬಿ ಸಮುದ್ರದಲ್ಲಿ ಮಾನವೀಯ ಮಿಂಚು ಹರಿದಿರೋದೀಗ ಏನಾಯಿತು? ಮಧ್ಯ ಸಮುದ್ರದಲ್ಲಿ ಒಂದು ಹಡಗು ಭಾರತದ್ದು, ಅದು ತಾಂತ್ರಿಕ ದೋಷಕ್ಕೊಳಗಾಗಿತ್ತು. MV ಗೌತಮ್ ಎನ್ನುವಂಥ ಹಡಗದು. ಆ ಹಡಗು ತಾಂತ್ರಿಕ ದೋಷಕ್ಕೊಳಗಾಗಿತ್ತು. ಒಮನ್ನಿಂದ ಭಾರತಕ್ಕೆ ಮರಳುವಾಗ 6 ಭಾರತೀಯರಿದ್ದರು, ಒಬ್ಬರು ಇಂಡೋನೇಷ್ಯಾ ಪ್ರಜೆ ಇದರಲ್ಲಿದ್ದರು. ಇವರು ಬರ್ತಾ ಇದ್ದಂತಹ ಸಮಯದಲ್ಲಿ ತಾಂತ್ರಿಕವಾಗಿ ಅದು ದೋಷಕ್ಕೊಳಗಾಯಿತು. ಅದಾದ ನಂತರ ಅದಕ್ಕೆ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಹಡಗಿನಲ್ಲಿದ್ದವರೆಲ್ಲ ಕೂಡ ಸಂಕಷ್ಟದಲ್ಲಿದ್ದರು. ತಕ್ಷಣವೇ ಮುಂಬೈ ಕಡಲ ರಕ್ಷಣಾ ಕೇಂದ್ರಕ್ಕೆ ಬಂದಂಥ SOS ತುರ್ತು ಸಂದೇಶ ಏನಿದೆ, ಆ ತುರ್ತು ಸಂದೇಶಕ್ಕೆ ಪಾಕಿಸ್ತಾನದ ನೌಕಾಪಡೆ ಇದೀಗ ಸಹಾಯ ಮಾಡಿದೆ. ಪಾಕಿಸ್ತಾನದ ನೌಕಾಪಡೆ MV ಗೌತಮ್ ಎನ್ನುವಂಥ ಹಡಗಿನ ಇಂಜಿನ್ನು ಮತ್ತು ಜನರೇಟರ್ ಎಲ್ಲ ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು, ಚಲಿಸಲಾಗದೆ ಅದು ಸಮುದ್ರದಲ್ಲೇ ನಿಂತುಬಿಟ್ಟಿತ್ತು. ಹೀಗಾಗಿ ಅವರೆಲ್ಲ ಮುಂಬೈನಲ್ಲಿರುವಂಥ ಸಾಗರ ರಕ್ಷಣಾ ಮತ್ತು ಇದನ್ನು ನಿರ್ವಹಣಾ ಕೇಂದ್ರ ಏನಿದೆ ಅದಕ್ಕೆಲ್ಲ ಮಾಹಿತಿ ಹೋಯಿತು. ತಕ್ಷಣವೇ ಪಾಕ್ನ PNS ಕಾಶ್ಮೀರ್ ಎನ್ನುವಂಥ ಯುದ್ಧ ನೌಕೆ ಸ್ಥಳಕ್ಕೆ ಆಗಮಿಸಿ ಅವರಿಗೆ ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಅವರಿಗೆ ಬೇಕಾದಂತಹ ಅವಕಾಶಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. ಮುಂಬೈ ಕರೆ ಮತ್ತು ಇಸ್ಲಾಮಾಬಾದ್ನ ಸ್ಪಂದನೆ ಆಯಿತು. ನಾನು ಅವಾಗ ಹೇಳಿದೆ, ಇಂಥದ್ದೊಂದು ತಾಂತ್ರಿಕ ದೋಷ ಕಂಡ ತಕ್ಷಣವೇ ಮುಂಬೈನಿಂದ ಕರೆ ಹೋಯಿತು, ಇಂಥದ್ದೊಂದು ಹಡಗಲ್ಲಿ ಸಿಕ್ಕಾಕೊಂಡಿದೆ, ಸಹಾಯ ಬೇಕು ಅಂತ. ಆ ತಕ್ಷಣವೇ ಅವರೆಲ್ಲ ಸ್ಪಂದನೆ ಮಾಡಿದ್ದಾರೆ. ಹಡಗು ಪಾಕಿಸ್ತಾನದ ಸಮುದ್ರ ವ್ಯಾಪ್ತಿಗೆ ಹತ್ತಿರ ಇತ್ತು. ಅಂದರೆ ಪಾಕಿಸ್ತಾನ ಇದ್ದಂಥ ಹಡಗು ಮತ್ತು ಭಾರತದ ಹಡಗು ವ್ಯಾಪ್ತಿ ಚಿಕ್ಕದಾಗಿತ್ತು. ಹೀಗಾಗಿ ಅವರು ತಕ್ಷಣ ಇವರೆಲ್ಲ ನೆರವಿಗೆ ಬಂದು ಸಹಾಯವನ್ನು ಮಾಡಿದ್ದಾರೆ. ಈ 7 ಜನ ಏನಿದ್ರು ಆ 7 ಜನರಿಗೆ ಸಹಾಯ ಮಾಡೋ ಪ್ರಯತ್ನವನ್ನು PMSA ಕಾಶ್ಮೀರ್ ಎನ್ನುವಂಥ ಹಡಗಿನ ಮುಖಾಂತರ ಸಹಾಯ ಮಾಡಿದ್ದಾರೆ. ಅವರಿಗೆ ಆಹಾರ, ಕುಡಿಯುವ ನೀರು, ತುರ್ತು ವೈದ್ಯಕೀಯ ನೆರವು ಇವೆಲ್ಲವನ್ನು ಕೂಡ ಸಹಾಯ ಮಾಡಿರುವುದು. ಇದರ ಜೊತೆಗೆ ಹಡಗಿನ ಜನರೇಟರ್ನ ಸರಿಪಡಿಸೋದಕ್ಕೆ ಪಾಕ್ನ ತಾಂತ್ರಿಕ ದಳ ಏನಿತ್ತು ಅದು ಕೂಡ ಸಹಾಯವನ್ನು ಮಾಡಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ಹಿಂದೆಯೂ ಕೂಡ ಅವರು ಒಂದು ಹಡಗಿಗೆ ಸಹಾಯ ಮಾಡಿದ್ರು ಅಂತ. ಏಪ್ರಿಲಲ್ಲಿ ಒಂದು MV ಗೋಲ್ಡ್ ಆಟಮ್ ಅಂತ, ಆ MV ಗೋಲ್ಡ್ ಆಟಮ್ ಅದು ಚೀನಾ, ಬಾಂಗ್ಲಾ, ಮಯನ್ಮಾರ್ ಮತ್ತು ಇಂಡೋನೇಷ್ಯಾದ ಪ್ರಜೆಗಳೆಲ್ಲ ಇದ್ದರು. ಅಲ್ಲಿ PNS ಹುಸೈನ್ ಎನ್ನುವಂಥ ಹಡಗು ಬಂದು ಅವತ್ತು ಅವರಿಗೆ ಸಪೋರ್ಟ್ ಮಾಡಿತ್ತು. ಇವತ್ತು ಭಾರತದ ಹಡಗಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ? ಪಕ್ಕದ ಪಾಕಿಸ್ತಾನದವರು ಸಪೋರ್ಟ್ ಮಾಡುವ ಮುಖಾಂತರ ಮಾನವೀಯತೆಯನ್ನು ಮರೆದಿರೋದು. ಆ ಮುಖಾಂತರ ಶತ್ರುತ್ವವನ್ನು ಮರೆತು ಸೈ ಅನಿಸಿಕೊಂಡಿದೆ ಪಾಕ್. ಇತ್ತೀಚೆಗಷ್ಟೇ ಒಂದು ಸುದ್ದಿ ಬಂದಿತ್ತು, ಇದೇ ಮುನೀರ್ ಜಮ್ಮು ಕಾಶ್ಮೀರದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಭಾರಿ ಪ್ರಮಾಣದ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಇತ್ಯಾದಿ ಸುದ್ದಿಗಳು ಬಂದಿತ್ತು. ಈ ಸುದ್ದಿಗಳ ನಡುವೆ ಇಂಥದ್ದೊಂದು ಮಾನವೀಯತೆಯನ್ನು ಅವರೆಲ್ಲ ಮೆರೆದು ಶತ್ರುತ್ವವನ್ನು ಮರೆತು ಸೈ ಎನಿಸಿಕೊಂಡಿದೆ ಪಾಕ್. ಈ ವಿಚಾರದಲ್ಲಿ ಪಾಕಿಸ್ತಾನದ ನೆರವನ್ನು ಸಕಾರಾತ್ಮಕವಾಗಿ ಭಾರತದ ವಿದೇಶಾಂಗ ಇಲಾಖೆ ನೋಡಿದೆ. ಅಂದರೆ ಪಾಕಿಸ್ತಾನ ನಮಗೆ ಸಪೋರ್ಟ್ ಮಾಡಿದ್ದನ್ನು ಅವರು ಸಕಾರಾತ್ಮಕವಾಗಿ ನೋಡಿದ್ದಾರೆ. ಕಳೆದ ತಿಂಗಳು ಕೂಡ 18 ನಾವಿಕರನ್ನು ಹೊಂದಿದ್ದಂಥ ಒಂದು ಹಡಗನ್ನು ಅವರೆಲ್ಲ ರಕ್ಷಣೆ ಮಾಡಿದರು ಪಾಕಿಸ್ತಾನದವರು. ಸಮುದ್ರದಲ್ಲಿ ಸದ್ಭಾವನೆಯನ್ನು PMSS ಕಾಶ್ಮೀರ್ ಹಡಗಿನ ಸಿಬ್ಬಂದಿ ಮೆರೆದಿದ್ದಾರೆ. ಅದೇ ಸಂಕಷ್ಟದ ಸಮಯ ಇದು. ಅಲ್ಲಿ ತಾಂತ್ರಿಕವಾಗಿ ಅಡಚಣೆಗಳೆಲ್ಲ ಆಗಿತ್ತು, ಇತ್ಯಾದಿಗಾಗಿತ್ತು. ಯುದ್ಧದ ಸಮಯ ಬೇರೆ ಏನಿಲ್ಲ ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಇಂತಹ ಸಮಯದಲ್ಲಿ ಅವರೆಲ್ಲ ಬಂದು ರಕ್ಷಣೆಯನ್ನು ಮಾಡಿದ್ದಾರೆ. ಕಳೆದ ತಿಂಗಳು ಇದೇ ಮಾದರಿಯ ಒಂದು 18 ನಾಯಕರನ್ನು ಅವರೆಲ್ಲ ರಕ್ಷಣೆ ಮಾಡಿದ್ರಂತೆ. ಈಗ ಒನ್ಸ್ ಅಗೇನ್ ಈ ಭಿನ್ನಾಭಿಪ್ರಾಯಗಳು, ರಾಜಕೀಯ ಈ ಜ್ವಲಂತ ಸಮಸ್ಯೆಗಳು ಇತ್ಯಾದಿ ಎಲ್ಲವನ್ನು ಬದಿಗಿಟ್ಟು ಅವರು ಸಹಾಯ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮಧ್ಯಪ್ರಾಚ್ಯದ ಹಾರ್ಮುಜ್ನಲ್ಲಿ ಸಮರ ವಿರಾಮ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಫೆಬ್ರವರಿ 28ರಿಂದ ಏಪ್ರಿಲ್ 7ನೇ ತಾರೀಕಿನ ತರ ಆದಂತಹ ಯುದ್ಧ. ಈ ಯುದ್ಧದ ನಂತರ ಇದೀಗ ಇರಾನ್ ಜೊತೆಗಿನ ಯುದ್ಧದ ನಡುವೆ ಶಾಂತಿ ಮಂತ್ರವನ್ನು ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಜಪ ಮಾಡಿದ್ದಾರೆ. ಅನಿವಾರ್ಯ ಕೂಡ ಇದೆ ಡೊನಾಲ್ಡ್ ಟ್ರಂಪ್ಗೆ. ಯುದ್ಧದಿಂದ ಆಗ್ತಾ ಇದ್ದಂತಹ ವೆಚ್ಚ, ಯುದ್ಧದಿಂದ ಅಮೆರಿಕ ಸತಾಯಿಸಿ ಹೋಗಿದ್ದು, ಯುದ್ಧದಿಂದ ಅಮೆರಿಕದ ಸಂಸತ್ತಿನಲ್ಲಿ ಆದಂತಹ ಪ್ರತಿಭಟನೆಗಳು ಅಥವಾ ಆಕ್ರೋಶದ ಮಾತುಗಳು, ಯುದ್ಧದ ವಿರುದ್ಧ ಅಮೆರಿಕದ ಜನರೇ ಪ್ರತಿಭಟನೆ ಮಾಡಿದ್ದು ಎಲ್ಲವೂ ಕೂಡ ಡೊನಾಲ್ಡ್ ಟ್ರಂಪ್ಗೆ ಮುಳುವಾಗೋದಕ್ಕೆ ಶುರುವಾಗಿತ್ತು. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯವಾಗಿಯೂ ಕೂಡ ಒತ್ತಡ ಬರೋದಕ್ಕೆ ಶುರುವಾಯಿತು.
ಇತ್ತು. ಇದೀಗ ಅವರು ಶಾಂತಿ ಮಂತ್ರವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ ಅಂತ ಪ್ರಾಜೆಕ್ಟ್ ಫ್ರೀಡಮ್ ಅಂತ ಶುರು ಮಾಡಿದ್ರಲ್ಲ 2 ದಿನಗಳ ಹಿಂದೆ. ಯಾವ ಪ್ರಾಜೆಕ್ಟ್ ಫ್ರೀಡಮು ಅಂದರೆ ಯಾವ ವಾಣಿಜ್ಯ ಹಡಗುಗಳು ಹಾರ್ಮುಜ್ನಲ್ಲಿ ಹೋಗುತ್ತೋ ಅವುಗಳ ಮೇಲೆ ಇರಾನ್ ಏನಾದರೂ ಅಟ್ಯಾಕ್ ಮಾಡಿದರೆ ಅವುಗಳಿಗೆ ರಕ್ಷಣೆ ಕೊಡುವಂತಹ ಪ್ರಾಜೆಕ್ಟ್ ಫ್ರೀಡಮ್ ಇದು. ಆ ಪ್ರಾಜೆಕ್ಟ್ ಫ್ರೀಡಮ್ ಮಿಲಿಟರಿ ಕಾರ್ಯಾಚರಣೆಯನ್ನು ಇದೀಗ ಅಮೆರಿಕ ಸ್ಥಗಿತಗೊಳಿಸಿಬಿಟ್ಟಿದೆ. ಟೆಹರಾನ್ ಪ್ರತಿನಿಧಿಗಳೊಂದಿಗೆ ಅಂದರೆ ಇರಾನ್ನ ರಾಜಧಾನಿ ಟೆಹರಾನ್ ಏನಿದೆ ಅಲ್ಲಿಯ ಸರ್ಕಾರದೊಂದಿಗೆ ಮಾತುಕತೆಗೆ ಅವರೆಲ್ಲ ಉತ್ಸುಕತೆಯನ್ನು ತೋರಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ಸಂಪೂರ್ಣ ಮತ್ತು ಅಂತಿಮ ಒಪ್ಪಂದಕ್ಕಾಗಿ ಮಾತುಕತೆ ಪ್ರಗತಿಯಲ್ಲಿದೆ. 2-3 ದಿನಗಳ ಹಿಂದೆ ಬರ್ತಾ ಇದ್ದಂಥ ಸುದ್ದಿ ಒನ್ಸ್ ಅಗೇನ್ ಅಟ್ಯಾಕ್ ಮಾಡೋದಕ್ಕೆ ಅವರೆಲ್ಲ ಸಭೆ ಮಾಡಿದ್ದಾರೆ. ಕಮಾಂಡರ್ಗಳ ಜೊತೆಗೆ 45 ಸಭೆ ಆಗಿದೆ. ಸಣ್ಣ ಪುಟ್ಟದ ಸ್ಮಾರ್ಟ್ ಆ್ಯಂಡ್ ಸ್ವೀಟ್ ಯುದ್ಧಗಳನ್ನು ಮಾಡೋದಕ್ಕೆಲ್ಲ ತಯಾರಾಗಿದ್ದಾರೆ ಅಂತ ಈಗ ಬರ್ತಾ ಇರುವಂಥ ಸುದ್ದಿ ಈ ಒಂದು ಸಮರ ವಿರಾಮ ಹೇಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ ಅಂತ. ಹಾಗಾದರೆ ಸಂಘರ್ಷದ ನಡುವೆ ಅನೇಕ ಜನ ನಾಗರಿಕರು ಮುದ್ರಪಟ್ಟುಬಿಟ್ಟಿದ್ದಾರೆ, ಸತ್ತಿದ್ದಾರೆ. ಚೀನಾ ಇದಕ್ಕೆ ಆಕ್ರೋಶವನ್ನು ಹೊರಹಾಕಿದೆ. ಯಾಕಂದರೆ ಚೀನಾ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಂತಹ ದೇಶ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ಅಕ್ರಮ ಅಂತ ಕರೆದಿದ್ದಾರೆ. ಹೆಂಗಾಯ್ತಿದ್ದು ಬೆಳವಣಿಗೆ ಅಂತ ಹೇಳಿದರೆ, ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಜಿ ಬೀಜಿಂಗಿಗೆ ಹೋಗಿದ್ದರು. ಚೀನಾದ ರಾಜಧಾನಿ ಬೀಜಿಂಗಿಗೆ ಹೋಗಿ ಅಲ್ಲಿಯ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆಗೆ ಮಾತುಕತೆಯನ್ನು ನಡೆಸಿದರು. ವಾಂಗ್ ಯಿ ಜೊತೆಗೆ ಮಾತುಕತೆಯನ್ನು ನಡೆಸುವಂತಹ ಸಮಯದಲ್ಲಿ ವಾಂಗ್ ಯಿ ಹೇಳಿದ್ರಂತೆ, ಇದೊಂದು ಅಕ್ರಮ ಮತ್ತು ಅತಿಕ್ರಮಣ, ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರ್ದು, ದಾಳಿಗಳನ್ನು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತೆಲ್ಲ ಅವರು ಹೇಳಿದರು. ಚೀನಾ ಆಕ್ರೋಶವನ್ನು ಹೊರಹಾಕಿ ಅಕ್ರಮ ಮತ್ತು ಅನಧಿಕೃತ ಅಂತೆಲ್ಲ ಹೇಳಿದ್ದಾರೆ. ಇದರ ಜೊತೆಗೆ ಲೆಬನಾನ್ನಲ್ಲಿ 12 ಪಟ್ಟಗಳನ್ನು ಖಾಲಿ ಮಾಡಬೇಕು ಅಂತ ಇಸ್ರೇಲ್ ಆದೇಶವನ್ನು ಹೊರಡಿಸಿದೆ. ಅಂದರೆ 1 ಕಿಲೋಮೀಟರ್ ದೂರ ನೀವು ಎಲ್ಲ ಹೋಗಬೇಕು ಅಂತ ಇಸ್ರೇಲ್ ಹೇಳಿದೆ. ಮತ್ತೊಂದು ಕಡೆ ಶಾಂತಿ ಮಾತುಕತೆಯ ನಡುವೆಯೂ ಕೂಡ ಇಸ್ರೇಲ್ನಿಂದ ಈ ಆಕ್ರಮಣ ನಿಲ್ತಾ ಇಲ್ಲ ಎನ್ನುವಂಥ ಸುದ್ದಿಗಳು ಬರ್ತಾ ಇರೋದು. ಮತ್ತೊಂದು ಕಡೆ ದ್ವೇಷಕ್ಕಿಂತ ಜೀವ ದೊಡ್ಡದು ಅಂತ. ದ್ವೇಷಕ್ಕಿಂತ ಜೀವ ದೊಡ್ಡದು ಅಂತ. ನೀವು ಪರಮಾಣು ವಿಚಾರಕ್ಕಾಗಿಯೇ ಆದರೂ ಯುದ್ಧ ಮಾಡಿ, ಯುರೇನಿಯಂ ವಿಚಾರಕ್ಕಾದರೂ ಯುದ್ಧ ಮಾಡಿ, ಬೇರೆ ಬೇರೆ ಕಾರಣಕ್ಕಾಗಿ ಆದರೂ ಯುದ್ಧ ಮಾಡಿ, ಆದರೆ ಜೀವ ಮುಖ್ಯ ಅನ್ನೋದು. ಹಾರ್ಮುಜ್ ಜಲಸಂಧಿಯನ್ನು ತೆರೆಯೋದಕ್ಕೆ ಇರಾನ್ ಇದೀಗ 3 ಹಂತದ ಫಾರ್ಮುಲಾವನ್ನು ಕೊಟ್ಟಿದೆ ಅಂತೆ. ಏನೇನು 3 ಹಂತದ ಫಾರ್ಮುಲಾವನ್ನು ಕೊಟ್ಟಿದೆ? ಪರಮಾಣು ಮಾತುಕತೆ ಮತ್ತು ಪ್ರಾದೇಶಿಕ ಭದ್ರತೆಗೆ ಆದ್ಯತೆ ಕೊಡಬೇಕು ಅಂತ ಅವರು ಮೊದಲ ದಿನದಿಂದಲೂ ಕೂಡ ಅದೇ ಹೇಳ್ತಾ ಇದ್ದಾರೆ. ನಮ್ಮ ಮೇಲೆ ಇನ್ನೊಮ್ಮೆ ದಾಳಿ ಆಗದಂತೆ ನೀವು ಭರವಸೆಯನ್ನು ಕೊಟ್ಟರೆ ನಾವು ಇವತ್ತೇ ಓಕೆ ಅಂತ ಹೇಳ್ಬಿಡ್ತೀವಿ ಅಂತ. ನಮಗೆ ಆಗಿರುವಂಥ ಹಾನಿ, ನಮ್ಮ ಮೇಲೆ ದಾಳಿ ಆಗದಂತೆ ನೀವು ನೋಡ್ಕೊಳ್ಬೇಕು ಅಂತ, ಯುದ್ಧದಿಂದ ಯಾರು ಗೆಲ್ಲೋದಿಲ್ಲ ಅನ್ನುವಂಥ ಅರಿವು ಟ್ರಂಪ್ಗೆ ಬಂತ. ಯಾಕಂದರೆ ಅವರು ಸುದೀರ್ಘ ವಿಯೆಟ್ನಾಂ ಯುದ್ಧ ಮಾಡಿದ್ದಾರೆ, ಇರಾಕ್ ವಿರುದ್ಧ ಯುದ್ಧವನ್ನು ಮಾಡಿದ್ದಾರೆ, ಇದೇ ಅಫ್ಘಾನಿಸ್ತಾನದ ವಿರುದ್ಧ ಮೊನ್ನೆ ತನಕವೂ ಕೂಡ ತಾಲಿಬಾನನ್ನು ಹೊರಗಿಟ್ಟು ಒನ್ಸ್ ಅಗೇನ್ ತಾಲಿಬಾನ್ ಅವರು ವಾಪಸ್ ಬಂದ ತಕ್ಷಣವೂ ಕೂಡ ಅಮೆರಿಕ ಜರ್ಜರಿತ ಆಗಿಬಿಟ್ಟಿದೆ. ಅದನ್ನೇನಾದರೂ ಮನವರಿಕೆ ಮಾಡಿಕೊಂಡು ಡೊನಾಲ್ಡ್ ಟ್ರಂಪ್ ಯುದ್ಧದಿಂದ ಹಿಂದೆ ಸರಿಯುವ ಪ್ರಯತ್ನವನ್ನು ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗಳು ಸದ್ಯಕ್ಕೆ ಶುರುವಾಗ್ತಾ ಇರೋದು. ಇದು ಮಧ್ಯಪ್ರಾಚ್ಯದ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ. ಇದು ಕದನ ವಿರಾಮದ ಬೆಳವಣಿಗೆ. ಆದರೆ ಮತ್ತೊಂದು ಹಂತದ ಬೆಳವಣಿಗೆ ಏನು ಅಂತ ಹೇಳಿದರೆ, ಡಾಲ್ಫಿನ್ ಎನ್ನುವಂತಹ ಈ ಸುಸೈಡ್ ಬಾಂಬರ್ಗಳು. ಒಂದು ಸುದ್ದಿಗಳು ಈ ಹಿಂದೆ ಬಂದಿತ್ತು, ಅಮೆರಿಕದ ದೊಡ್ಡ ವಿಮಾನಗಳನ್ನು ಹೊಡೆಯೋದಕ್ಕೆ ಚಿಕ್ಕನಾದಂತಹ ಆತ್ಮಹತ್ಯಾ ಡ್ರೋನ್ಗಳನ್ನು ಇದೇ ಇರಾನ್ ಬಳಕೆ ಮಾಡಿದೆ ಅಂತ. ಇದೀಗ ಮತ್ತೊಂದು ಬೆಳವಣಿಗೆ ಆಗಿದೆ. ಇರಾನ್ ಅಮೆರಿಕದ ವಿರುದ್ಧ ಸೂಸೈಡ್ ಬಾಂಬರ್ ಡಾಲ್ಫಿನ್ಗಳನ್ನು ಬಳಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಹಾಗಾದರೆ ಏನಿದು ಸೂಸೈಡ್ ಬಾಂಬರ್ಸ್? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಸಮುದ್ರದಾಳದ ಸೂಸೈಡ್ ಬಾಂಬರ್ಸ್, ಕಾಮಿಕೇಜ್ ಎನ್ನುವಂತಹ ಡಾಲ್ಫಿನ್ ಅದು ಆತ್ಮಹತ್ಯಾ ಡ್ರೋನ್ಗಳು. ಅದರಲ್ಲಿ ಸ್ಫೋಟಕವನ್ನು ತುಂಬಿಸಿಡುವ ಮುಖಾಂತರ ಶತ್ರುಗಳನ್ನು ಹೊಡೆದುರುಳಿಸುವ ಪ್ರಯತ್ನ. ಅಮೆರಿಕ ಯುದ್ಧ ನೌಕೆಗಳ ಮೇಲೆ ಇರಾನ್ನಿಂದ ಕಾಮಿಕೇಜ್ ಡಾಲ್ಫಿನ್ ದಾಳಿ ಆಯ್ತಾ, ಇಂಥದ್ದೊಂದು ಪ್ರಶ್ನೆ ಬಂತು. ಸ್ಫೋಟಕವನ್ನು ಹೊತ್ತೊಯ್ದು ನೌಕೆಗಳಿಗೆ ಇವೆಲ್ಲವೂ ಕೂಡ ತರಬೇತಿ ಪಡೆದಂಥ ಡಾಲ್ಫಿನ್ಗಳು ಅಪ್ಪಳಿಸ್ತವೆ ಅಂತೆ. ಇದ್ರ ಬಗ್ಗೆ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ವರದಿಯನ್ನು ಹಾಕಿದೆ. ಈ ವರದಿಯ ನಂತರ ಜಗತ್ತೇ ಬೆಚ್ಚಿ ಬಿದ್ದುಬಿಟ್ಟಿದೆ. ಪಶ್ಚಿಮ ಏಷ್ಯಾದಲ್ಲಿ ಒಂದು ಹೊಸ ಆಯಾಮ. ಒಂದು ಕಡೆ ಕದನ ವಿರಾಮದ ಮಾತುಕತೆ, ಮತ್ತೊಂದು ಕಡೆ ಇರಾನ್ ಅಮೆರಿಕದ ವಿರುದ್ಧ ಇಂಥದ್ದೊಂದು ಸೂಸೈಡ್ ಬಾಂಬರ್ಸ್ಗಳನ್ನು ಬಳಕೆ ಮಾಡ್ತಾ ಎನ್ನುವಂತಹ ಚರ್ಚೆ ಇದೆ. ಆದರೆ ಈಗ ಪ್ರಶ್ನೆ ಇರುವಂಥದ್ದು, ಇರಾನ್ ಬಳಿ ಇದು ಇದೆಯಾ ಅಥವಾ ಇಲ್ವಾ? ಇರಾನ್ ಬಳಿ ಇದು ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಇರಾನ್ ಬಳಿ ಇಲ್ಲ ಕಾಮಿಕೇಜ್ ಡಾಲ್ಫಿನ್ಗಳು ಅಂತ. ಇದನ್ನು ಯಾರು ಹೇಳ್ತಾ ಇರೋದು? ಇದನ್ನು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸತ್ ಹೇಳಿದ್ದಾರೆ. ಅವರು ಹೇಳಿಕೆ ಕೊಡ್ತಾರೆ, ಇರಾನ್ ಬಳಿ ಇಂಥದ್ದೊಂದು ಸಾಮರ್ಥ್ಯ ಇಲ್ಲ ಅಂತ ಪೀಟ್ ಹೆಕ್ಸತ್ ಹೇಳಿರೋದು. ಆದರೆ ಅವ್ರಿಗೊಂದು ಪ್ರಶ್ನೆಯನ್ನು ಕೇಳಲಾಯಿತು, ಅಮೆರಿಕದ ಬಳಿ ಇಂಥದ್ದು ಇದೆಯಾ? ಅವರು ಹೇಳ್ತಾರೆ, ನಮ್ಮ ಬಳಿ ಅವು ಇವೆಯೋ ಅಥವಾ ಇಲ್ವೋ ಅನ್ನೋದನ್ನು ನಾವು ದೃಢೀಕರಿಸೋದಕ್ಕೆ ಮತ್ತು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅದೇ ವ್ಯಕ್ತಿ ಹೇಳ್ತಾ ಇರೋದು. ಅಂದರೆ ಗೊಂದಲಕಾರಿ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಅವರು ಹೇಳ್ತಾ ಇರೋದು, ಇರಾನ್ ಇಂಥದ್ದೊಂದು ದಾಳಿಯನ್ನು ಮಾಡಿಲ್ಲ, ನಮಗೆ ಹಾನಿಯಾಗಿಲ್ಲ ಅಂತ ಅವರೆಲ್ಲ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ, ಡಾಲ್ಫಿನ್ ಯುದ್ಧದ ಇತಿಹಾಸ. ಇದು ಮೊದಲ ಬಾರಿಗೆ ಏನಲ್ಲ. ಡಾಲ್ಫಿನ್ ಯುದ್ಧಕ್ಕೆ 6 ದಶಕಗಳ ಇತಿಹಾಸ ಇದೆ.
1959ರಿಂದಲೇ ಅಮೆರಿಕ ನೌಕಾಪಡೆಗಳಲ್ಲಿ ಈ ಡಾಲ್ಫಿನ್ಗಳಿಗೆ ಅಂದರೆ ಸ್ವತಃ ಡಾಲ್ಫಿನ್ಗಳಿಗೆ ತರಬೇತಿಯನ್ನು ಕೊಡೋದು ಮರೈನ್ ಮ್ಯಾಮಲ್ ಪ್ರೋಗ್ರಾಮ್ ಅಂತ ಅವರೊಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ರು. ಆ ಪ್ರೋಗ್ರಾಮ್ನ ಅಡಿಯಲ್ಲಿ ಇದರ ಕೆಲಸ ಮಾಡೋದಕ್ಕೆಲ್ಲ ಶುರು ಮಾಡಿದ್ರು ಅವರು. ಅಮೆರಿಕ ನೌಕಾಪಡೆ ಕಾರ್ಯಕ್ರಮ ಅದು 1959ರಿಂದ. ಆರಂಭದಲ್ಲಿ ಈ ಡಾಲ್ಫಿನ್ಗಳಿಗೆ ಈಜುವ ವೇಗ, ಅವುಗಳ ಸೋನಾರ್ ಸಾಮರ್ಥ್ಯ ಇವುಗಳನ್ನು ಸಂಶೋಧನೆ ಮಾಡೋ ಪ್ರಯತ್ನವನ್ನು ಮಾಡಿದರು. 1970ರಲ್ಲಿ ವಿಯೆಟ್ನಾಂ ಯುದ್ಧ ಏನಾಯಿತು, ಅಲ್ಲಿ ಕ್ಯಾಮ್ರಾನ್ ಕೊಲ್ಲಿಯಲ್ಲಿ ಶತ್ರುಗಳ ಈ ಡ್ರೈವರ್ಗಳನ್ನು ದಿಕ್ಕನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ಮದ್ದು ಗುಂಡುಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇವುಗಳನ್ನು ಮೊದಲ ಬಾರಿಗೆ ಅಮೆರಿಕ ನಿಯೋಜನೆ ಮಾಡಿತ್ತು. 2003ರಲ್ಲಿ ಇರಾಕ್ ಯುದ್ಧದ ಸಮಯದಲ್ಲೂ ಕೂಡ ಇವೆಲ್ಲ ನಿರ್ಣಾಯಕವಾಗಿ ಕೆಲಸವನ್ನ ಮಾಡಿದ್ರು ಎನ್ನುವಂಥ ಸುದ್ದಿಗಳು ಬಂತು. ಇದು ಅಮೆರಿಕದ ಕಥೆ. ಆದರೆ ಮತ್ತೊಂದು ಕಡೆ ರಷ್ಯಾದಿಂದಲೂ ಕೂಡ ಡಾಲ್ಫಿನ್ ಬಳಕೆ ಆಗಿದೆ ಅಂತ. ಸೋವಿಯತ್ ರಷ್ಯಾ 1960ರ ಸಮಯದಲ್ಲಿ ಈ ಡಾಲ್ಫಿನ್ಗಳಿಗೆಲ್ಲ ತರಬೇತಿ ಕೊಡ್ತಾ ಇದ್ರು. ಶತ್ರುಗಳ ಹಡಗುಗಳಿಗೆ ಅಲ್ಲಿ ಅವರ ಸ್ಪಾಟ್ ಹೆಂಗಿದೆ, ಎಲ್ಲಿ ಅವರ ನೌಕೆಗಳಿದೆ, ಏನು ಎತ್ತ, ಅವುಗಳ ತರಬೇತಿಯನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು. 2019ರಲ್ಲಿ ಏನಾಯಿತು, ನಾರ್ವೆ ಕರಾವಳಿ ಕ್ಯಾಮ್ರಾನ್ನಲ್ಲಿ ಅವುಗಳನ್ನು ಈ ತಿಮಿಂಗಲಗಳ ಪತ್ತೆ ಆಗ್ಬಿಡ್ತು. ಬೆಲುಗಾ ಎನ್ನುವಂಥ ಒಂದು ತಿಮಿಂಗಲ್ ಪತ್ತೆ ಆಯಿತು. ಅದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗೋಕ್ಕೆ ಪ್ರಯತ್ನ ಆಯಿತು. ಅದಾದ ನಂತರ ಸೋವಿಯತ್ ಒಕ್ಕೂಟದ ಪತನದ ನಂತರ ಅದರ ತರಬೇತಿದಾರರೆಲ್ಲವೂ ಕೂಡ ಉಕ್ರೇನ್ಗೆ ಹೋಯಿತು. ಅದಾದ ನಂತರ 2000 ಇಸ್ವಿಯಲ್ಲಿ ಅವರು ಇರಾನ್ಗೆ ಹಸ್ತಾಂತರ ಮಾಡಿದರು. ಅದೇ ಇವತ್ತು ಇರಾನ್ನ ಬಳಿ ಇದೆ ಎನ್ನುವಂಥ ಸುದ್ದಿಗಳು ಸದ್ಯಕ್ಕೆ ಇರುವಂತಹ ಬೆಳವಣಿಗೆಗಳಾಗ್ತಾ ಇರೋದು. ಅದೇ ಡ್ರೋನ್ಗಳನ್ನು ತೆಗೆದುಕೊಂಡು ಅಮೆರಿಕದ ಮೇಲೆ ಅವರು ದಾಳಿ ಮಾಡಿದ್ದಾರೆ ಅಂತ. ಮತ್ತೊಂದು ಕಡೆ ರಷ್ಯಾದಿಂದಲೂ ಕೂಡ ಇಂಥದ್ದೊಂದು ದಾಳಿಯಾಗಿದೆ. ಅಂದಾದ ನಂತರ ಅಂಡರ್ ವಾಟರ್ ಡ್ರೋನ್ ಬಳಕೆ. ಈ ಡಾಲ್ಫಿನ್ ಜಾಗಕ್ಕೆ ಅಂಡರ್ ವಾಟರ್ ಡ್ರೋನ್ಗಳು ಬರ್ತಾ ಇದೆ. ಯಾವ ಕಾರಣಕ್ಕೆ ಆಗಿ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಒಂದು ವೇವ್ ಸೃಷ್ಟಿ ಆಯಿತು. ಪ್ರಾಣಿಗಳನ್ನು ಈ ಕಾರಣಕ್ಕಾಗಿ ಸ್ಫೋಟಕಗಳನ್ನು ಕಳಿಸೋದಕ್ಕೆ, ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಬಳಕೆ ಮಾಡಬಾರ್ದು, ಇದೊಂದು ಪ್ರಾಣಿ ಹಿಂಸೆ ಅಂತ ವಿರೋಧ ಎಲ್ಲ ಶುರುವಾಯಿತು. ಹೀಗಾಗಿ ಡ್ರೋನ್ ಬಳಸೋದಕ್ಕೆ ಯಾವುದೇ ನಿರ್ಬಂಧ ಇರಲಿಲ್ಲ. ಹೀಗಾಗಿ ಅವರು ಅದಕ್ಕೆ ಹೋಗ್ತಿದ್ದಾರೆ. ಜೀವಂತ ಡಾಲ್ಫಿನ್ಗೆ ಆಹಾರ ಕೊಡಬೇಕು, ತರಬೇತಿ ಕೊಡಬೇಕು, ವೈದ್ಯಕೀಯ ಆರೈಕೆ ಮಾಡಬೇಕು. ಇಂಥದ್ದೊಂದು ಸಮಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ವಿಪರೀತವಾದಂಥ ಖರ್ಚಾಗುತ್ತೆ. ಆದರೆ ಡ್ರೋನ್ ಹಾಗಲ್ಲ ಅನ್ನೋ ಕಾರಣಕ್ಕಾಗಿ ಅವರೆಲ್ಲ ಆ ಕಡೆ ಬರ್ತಿದ್ದಾರೆ ಅಂತ. ಮತ್ತೊಂದು ಕಡೆ ಇವತ್ತಿನ ಡ್ರೋನ್ ನಾವೆಲ್ಲ ನೋಡ್ತಿದ್ದೇವೆ, AI ಬಳಕೆ ಮಾಡಿಕೊಂಡು ನಿಖರತೆಯನ್ನು ಬಹಳ ಸ್ಪಷ್ಟವಾಗಿ ಕಂಡುಹಿಡಿಯುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಇದರ ಸೋನಾರ್ ಸಾಮರ್ಥ್ಯ, ಈ ಸೋನಾರ್ ಸಾಮರ್ಥ್ಯ ಏನಿದೆ ಅದೆಲ್ಲ ಸೌಂಡು, ನ್ಯಾವಿಗೇಷನ್ ಅದೆಲ್ಲವನ್ನು ತೆಗೆದುಕೊಂಡು ಆ ವಸ್ತು ಎಲ್ಲಿದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಸಹಾಯ ಆಗ್ತಾ ಇತ್ತು. ಬಟ್ ಇವತ್ತಿನ ಸಿಸ್ಟಮ್ ಹಾಗಿಲ್ಲ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಭವಿಷ್ಯದ ಯುದ್ಧ ಹೆಂಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ಭವಿಷ್ಯದ ಯುದ್ಧ ಪ್ರಾಣಿಗಳಿಂದ ಆಗುತ್ತೋ ಅಥವಾ ಯಂತ್ರಗಳು ಏನು ಅನ್ನುವಂಥ ಪ್ರಶ್ನೆ. ಡಾಲ್ಫಿನ್ಗಳ ಸೋನಾರ್ ಸಾಮರ್ಥ್ಯಕ್ಕೆ ಇವತ್ತಿಗೂ ಕೂಡ ಪರ್ಯಾಯ ಇಲ್ಲ. ಅಂದರೆ ಅವರು ಅತಿ ವೇಗವಾಗಿ, ಅಂದರೆ ಈ ತಿಮಿಂಗಿಲ್ಗಳಾಗಿರ್ಬೋದು, ಡಾಲ್ಫಿನ್ಗಳು ಅತ್ಯಂತ ವೇಗವಾಗಿ ಒಂದು ಸೌಂಡ್ ಸಿಕ್ಕರೆ ಸಾಕು, ಅದರ ಸಾಮರ್ಥ್ಯ, ಅದರ ತೂಕ ಏನು ಎತ್ತ ಎಲ್ಲವನ್ನು ಕೂಡ ಅವರು ಗ್ರಾಪ್ಸ್ ಮಾಡ್ತಾ ಇತ್ತಂತೆ ಈ ಡಾಲ್ಫಿನ್. ಆ ಕಾರಣಕ್ಕಾಗಿ ಆ ಸೋನಾರ್ ಸಾಮರ್ಥ್ಯಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತ. ಹೀಗಾಗಿ ಯಂತ್ರಗಳಿಂದಲೂ ಕೂಡ ಈ ಪ್ರಾಣಿಗಳು ಹೆಚ್ಚು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಏನಾಗುತ್ತೆ ಎತ್ತ ಅನ್ನುವಂತಹ ಪ್ರಶ್ನೆ ಭವಿಷ್ಯದ ಯುದ್ಧದ ಬಗ್ಗೆ ಸದ್ಯಕ್ಕೆ ಶುರುವಾಗ್ತಾ ಇರೋದು. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ಮತ್ತೊಂದು ಹಂತದ ಯುದ್ಧ. ಅಂದರೆ ಇಷ್ಟು ದಿನಗಳ ಕಾಲ ನೀವು ನೋಡಿ, ಯುದ್ಧದ ಎಲ್ಲ ಬೆಳವಣಿಗೆಗಳು ಚೇಂಜ್ ಆಗ್ತಾ ಬರ್ತಾ ಇದೆ. ಮೊದಲು ಸೈನಿಕರೇ ಮತ್ತೊಂದು ದೇಶಕ್ಕೆ ಸೈನಿಕರು ಹೋಗಿ ಅಟ್ಯಾಕ್ ಮಾಡೋ ಪ್ರಯತ್ನ, ಅದಾದ ನಂತರ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಡ್ರೋನ್ಗಳು ಬಂತಾಯಿತು, ಕ್ಷಿಪಣಿಗಳ ಉಡಾವಣೆಗಳಾಯಿತು, ರಾಕೆಟ್ಗಳ ಎಲ್ಲವೂ ಕೂಡ ಆಯಿತು. ಯುದ್ಧದ ಪರಿಸ್ಥಿತಿಗಳು ಬದಲಾಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇದೆಲ್ಲವೂ ಕೂಡ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಇದರ ಜೊತೆಗೆ ಮತ್ತೊಂದು ಸುದ್ದಿ ಇದೆ. ಇದೀಗ ಎಲೆಕ್ಟ್ರಿಕ್ ವೆಹಿಕಲ್ಗಳ ಸುದ್ದಿ. ಇದು ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಚೀನಾದ BYD ಎನ್ನುವಂಥ 3 ಅಕ್ಷರದ ಈ ಕಂಪನಿ ಏನಿದೆ, ಇದು ಆಟೋಮೊಬೈಲ್ ರಂಗದಲ್ಲಿ ಒಂದು ರಾಜನಂತೆ ಮೆರಿತಾ ಇರುವಂತಹ ಟೆಸ್ಲಾವನ್ನೇ ಹಿಂದಿಕ್ಕಿ ಇವತ್ತು ಪಾರುಪತ್ಯವನ್ನು ಮೆರೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಹಾಗಾದರೆ ಮುಂದಿನ ಟೊಯೋಟಾ ಅಂದವರಿಗೆ ಶಾಕ್ ಎದುರಾಗ್ಬಿಟ್ಟಿದೆ. ಯುರೋಪ್, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕದ ರಸ್ತೆಗಳಲ್ಲಿ BYD ಕಾರುಗಳ ಅಬ್ಬರ ಸದ್ಯಕ್ಕೆ ಶುರುವಾಗಿದೆ. ಟೆಸ್ಲಾವನ್ನು ಹಿಂದಿಕ್ಕಿ ವಿಶ್ವದ ಅತಿ ದೊಡ್ಡ EV ಮಾರಾಟಗಾರ ಎನ್ನುವಂಥ ಹಣೆಪಟ್ಟಿ. ಅಂದರೆ ಟೆಸ್ಲಾವನ್ನೇ ಹಿಂದಿಕ್ಕಿ ಟೊಯೋಟಾಕ್ಕೆ ಸವಾಲು ಹಾಕ್ತಾ ಇರುವಂತಹ ಕಂಪನಿ ಇದು ಟೊಯೋಟಾಕ್ಕೆ. ಆದರೆ ಈ ಯಶಸ್ಸಿನ ಹೊಳಪಿನ ಹಿಂದೆ ಒಂದು ಭಯಾನಕ ವಾಸ್ತವ ಅಡಗಿದೆ. ಏನದು? 16,000 ಹೊಸ ಕಾರುಗಳು ಮಾರಾಟ ಆಗದೆ ಹೊಲಗಳಲ್ಲೇ ನಿಂತು ಬಿಟ್ಟಿದೆ ಅನ್ನುವಂಥ ಸುದ್ದಿ ಇದು. ಹಾಗಾದರೆ ನಮ್ಮ ಕಾಲದ ಅತಿ ದೊಡ್ಡ ಕಾರ್ಪೊರೇಟ್ ಭ್ರಮೇನ ಅನ್ನುವಂಥ ಪ್ರಶ್ನೆ ಇದೆ.
ಏನಿದು ಯುರೋಪ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಇವುಗಳ ಪರ್ಚೇಸ್ ಮಾಡುವವರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಚೀನಾದಲ್ಲಿ ವಾಸ್ತವ ಪರಿಸ್ಥಿತಿ ಬೇರೆ ಇದೆ ಅಂತ. ಅಸಾಧ್ಯ ಬೆಲೆ ಇದೆ, ಗಣಿತಕ್ಕೆ ಸಿಗದಂಥ ಲೆಕ್ಕಾಚಾರ ಇದು. ಏನಿದು BYD ಸೀಗಲ್ ಕೇವಲ 5,800 ಪೌಂಡ್ಗೆ ಹೈಟೆಕ್ ಎಲೆಕ್ಟ್ರಿಕ್ ಕಾರ್ ಕೊಡ್ತಾರೆ ಇವರು. ಅಂದರೆ 8 ರಿಂದ 10 ಲಕ್ಷ ರೂಪಾಯಿಗೆ ಸಿಗುವಂಥದ್ದು ಹೈಟೆಕ್ ಕಾರು. ಎಲ್ಲ ಫೆಸಿಲಿಟಿಗಳು ಕೂಡ ಇರುತ್ತೆ, ಎಲ್ಲ ಫೆಸಿಲಿಟಿಗಳು ಕೂಡ ಇದರಲ್ಲಿ ಇರುವಂಥದ್ದು. ಆದರೆ ಇತರ ದೇಶಗಳಲ್ಲಿ ಈ EV ತಯಾರಿಕಾ ಅಂದರೆ EV ಕಾರುಗಳ ತಯಾರಿಕಾ ವೆಚ್ಚವೇ 25 ರಿಂದ 35 ಲಕ್ಷ ರೂಪಾಯಿ ಇದೆ. ಇವರು ಅಗ್ಗದ ದರದಲ್ಲಿ ಹೆಂಗೆ ಕೊಡ್ತಾರೆ ಅದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾವುದೇ ಇಂಜಿನಿಯರಿಂಗ್ ತಂತ್ರಜ್ಞಾನದಿಂದಲೂ ಕೂಡ ಇಷ್ಟು ಅಗ್ಗದ ಬೆಲೆ ಕಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬ ವ್ಯಕ್ತಿ ವಾಂಗ್ ಚುವಾಂಜು ಅಂತ, ಈ ವ್ಯಕ್ತಿ ಬಡ ಕುಟುಂಬದಲ್ಲಿ ಜನಿಸಿದಂಥ ವ್ಯಕ್ತಿ. ಈತನದೇ ಈ ಕಂಪನಿ ಇದು, ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಬಡ ಒಂದು ಕುಟುಂಬದಲ್ಲಿ ಈ ವ್ಯಕ್ತಿ ಜನಿಸ್ತಾನೆ. ಅದಾದ ನಂತರ ಈ ವ್ಯಕ್ತಿ ಏನು ಮಾಡ್ತಾನೆ, ಬೇರೆ ಬೇರೆ ಸಹಾಯದಿಂದ ಶಿಕ್ಷಣ ಪಡೆದುಕೊಂಡು ಒಂದು 1995ರಲ್ಲಿ ಒಂದು $4 ಲಕ್ಷ ಸಾಲ ಮಾಡಿ ಒಂದು ಕಂಪನಿಯನ್ನು ಶುರು ಮಾಡ್ತಾನೆ. ಈ ಕಂಪನಿಯನ್ನು ಶುರು ಮಾಡಿದ ನಂತರ ಈ ವ್ಯಕ್ತಿ ಒಂದು ಕಂಪನಿ ಕಾರನ್ನು ತೆಗೆದುಕೊಳ್ತಾನೆ, ಕಂಪನಿಯನ್ನು ಖರೀದಿ ಮಾಡ್ತಾನೆ. ಈ ಸಾಹಸ ಶುರುವಾದ ಮೇಲೆ 2008ರಲ್ಲಿ ವಾರನ್ ಬಫೆಟ್ ಈ ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ವ್ಯಕ್ತಿ ಏನೋ ಬ್ಯಾಟ್ರಿ ತಯಾರಿಕಾ ಆಗಿದ್ದಂತೆ, ಆ ಕಾರಣಕ್ಕಾಗಿ ಈ ವ್ಯಕ್ತಿ ಅತ್ಯಂತ ಕಡಿಮೆ ಬೆಲೆಗೆ ಕಾರುಗಳನ್ನು ಕೊಡ್ತಾನೆ ಎನ್ನುವಂಥ ಸುದ್ದಿಗಳು ಜಗತ್ತಿನಲ್ಲಿ ಇದೆ. ಆದರೆ ಚೀನಾ ಸರ್ಕಾರ ಬಿಲ್ಗಳನ್ನು ಪಾವತಿ ಮಾಡ್ತಿದೆ ಅಂತೆ. ಈಗ ಚೀನಾ ಸರ್ಕಾರ ಬಿಲ್ಗಳನ್ನು ಪಾವತಿ ಮಾಡ್ತಾ ಇದೆ. 2018-22 ನಡುವೆ BYD ಖಾತೆಗೆ ಚೀನಾ ಸರ್ಕಾರದಿಂದ 30,000 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ. 2020ರಲ್ಲಿ 220 ಮಿಲಿಯನ್ ಇದ್ದಂಥ ಸಬ್ಸಿಡಿ 2022ರಲ್ಲಿ $2.1 ಬಿಲಿಯನ್ ಜಾಸ್ತಿ ಆಗಿರೋದು. ಅವರಿಗಾಗಿ ಉಚಿತ ಭೂಮಿ ಕೊಡ್ತಾರಂತೆ, ಅಗ್ಗದ ಸಾಲ ಕೊಡ್ತಾರೆ. ಇದರ ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಈ ಆಧುನಿಕ ಫೀಚರ್ ಇರುವಂಥ ಕಾರು ಸಿಗಲಿ ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅಂತ. ಚೀನಾ ಸರ್ಕಾರದಿಂದ 30,000 ಕೋಟಿ 2022ರಲ್ಲಿ $2.2 ಬಿಲಿಯನ್ ಹಣ, ಅದು 31% ಇದ್ದಿದ್ದು 38%ಗೆ ಏರಿಕೆ ಆಯಿತು. ಸಬ್ಸಿಡಿಯು ಕೂಡ ಜಾಸ್ತಿ ಆಯಿತು. ಇದರ ಜೊತೆಗೆ ಕಡಿಮೆ ಬೆಲೆಯಲ್ಲಿ ಅವುಗಳೆಲ್ಲವನ್ನು ಕೂಡ ಕೊಡೋದಕ್ಕೆ ಶುರುವಾಯಿತು. ಈಗ ನಮಗೆ ಕಾಡುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಚೀನಾ ಸರ್ಕಾರ ಆರ್ಥಿಕ ವಂಚನೆಯ ಆಟವನ್ನು ಆಡ್ತಾ ಇದೆಯಾ? ಯಾಕೆ ಈ ಪರಿಪ್ರಮಾಣದಲ್ಲಿ BYD ಕಂಪನಿಯ ಇವೆಲ್ಲ ಬಿಲ್ಗಳನ್ನು ಪಾವತಿ ಮಾಡ್ತಿದೆ ಅಂತ? BYD ಅಂತ ಹೇಳಿದ್ರೆ ಬಿಲ್ಡ್ ಯುವರ್ ಡ್ರೀಮ್ಸ್ ಅಂತ, ಬಿಲ್ಡ್ ಯುವರ್ ಡ್ರೀಮ್ಸ್, ಕನಸನ್ನು ಕಟ್ಕೊಳ್ಳಿ ಅಂತ. ಆದರೆ ಚೀನಾ ಇದರಲ್ಲಿ ಆರ್ಥಿಕ ವಂಚನೆಯ ಆಟ ಆಡ್ತಿದೆ ಅನ್ನುವಂಥ ಸುದ್ದಿಗಳಿದೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ, ಇದೇ ಕಂಪನಿಯಲ್ಲಿ ಪ್ಯಾಂಟಮ್ ಸೇಲ್ಸ್ ಮತ್ತು ಸಂಚಿನ ಸಾಮ್ರಾಜ್ಯ ಇದೇ ಇರೋದು ಸುದ್ದಿ. ಏನಿದು? ಇದು ಕೇವಲ ವ್ಯಾಪಾರ ಅಲ್ಲ, ಇದು ಕೇವಲ ವ್ಯಾಪಾರ. ಏನೋ ಕಾರು ಉತ್ಪಾದನೆ ಮಾಡ್ತಿದ್ದಾರೆ, ಕಾರನ್ನು ಗ್ರಾಹಕರಿಗೆ ಕೊಡ್ತಿದ್ದಾರೆ, ಇಲ್ಲ. ಇಲ್ಲೊಂದು ಆರ್ಥಿಕ ಯುದ್ಧ ಇದೆ. ಏನು ಆರ್ಥಿಕ ಯುದ್ಧ? ಚೀನಾದಲ್ಲಿ ಇವತ್ತು ನಡೀತಾ ಇರುವಂಥ ಅತಿ ದೊಡ್ಡ ಹಗರಣ ಅಂತ ಇದನ್ನು ಹೇಳಲಾಗ್ತದೆ. ನೀವು ಸರ್ಕಾರ ಸಬ್ಸಿಡಿ ಕೊಡೋದು, ಕಡಿಮೆ ಬೆಲೆಗೆ ಕಾರುಗಳನ್ನು ಮಾರಾಟ ಮಾಡುತ್ತೀವಿ, ಯುರೋಪ್ನಲ್ಲಿ ಜಾಸ್ತಿ ಆಯಿತು, ಬೇರೆ ಬೇರೆ ಕಂಟ್ರಿಗಳೆಲ್ಲ ಜಾಸ್ತಿ ಆಯಿತು ಅಂತ ಹೇಳ್ತೀವಿ. ಆದರೆ ದಾಖಲೆಗಳಲ್ಲಿ ಮಾತ್ರ ಕಾರು ಅತ್ಯಧಿಕವಾಗಿ ಮಾರಾಟ ಆಗಿದೆ, ಡಾಕ್ಯುಮೆಂಟ್ಸ್ನಲ್ಲಿ ಮಾತ್ರ ಕಾರುಗಳು ಅತ್ಯಧಿಕವಾಗಿ ಮಾರಾಟ ಆಗಿದೆ ಅಂತ ಹೇಳಿ ಸರ್ಕಾರದಿಂದ ಸಬ್ಸಿಡಿ ಪಡೆಯುವ ಪ್ರಯತ್ನವನ್ನು ಈ ಕಂಪನಿ ಮಾಡ್ತಿದೆ ಅಂತ. ಚೀನಾ ಸರ್ಕಾರ 31% ಇದ್ದಿದ್ದನ್ನು 38%ಗೆ ಏರಿಕೆ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ, ಸೇಲ್ ಜಾಸ್ತಿ ಇದೆ, ಸಬ್ಸಿಡಿ ಕೊಡಿ ಅಂತ. ಆದರೆ ವಾಸ್ತವದಲ್ಲಿ ಹಾಗೆ ಮಾರಾಟ ಆಗಿಲ್ಲ. ಈ ಕಾರುಗಳನ್ನು ಗುಜರಿಗೆ ಹಾಕುವಂಥ ದಂಧೆಯನ್ನು ಮಾಡ್ತಿದ್ದಾರಂತಲ್ಲಿ. ಅಂದರೆ ಕಾರುಗಳು ಉತ್ಪಾದನೆ ಆಗುತ್ತೆ, ಎಲ್ಲವೂ ಆಗುತ್ತೆ, ಅದಾದ ನಂತರ ಅವುಗಳನ್ನು ಗುಜರಿಗೆ ಹಾಕುವಂಥ ಆರೋಪ ಕೇಳಿ ಬಂದಿದೆ. ಟೆಸ್ಲಾ ಅಥವಾ ಟೊಯೋಟಾದಂಥ ಕಂಪನಿಗಳನ್ನು ಆರ್ಥಿಕವಾಗಿ ಕೊಂದು ಜಗತ್ತಿನ ಸಾರಿಗೆ ವ್ಯವಸ್ಥೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಚೀನಾ ಹೆಣೆದಿರುವಂಥ ಒಂದು ಚಕ್ರವ್ಯೂಹ ಅಂತ ಇದನ್ನು ಹೇಳ್ತಿದ್ದಾರೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ, ಈ ಪರಿಪ್ರಮಾಣದಲ್ಲಿ ಉತ್ಪಾದನೆ ಆಗುವಂಥ ಈ ಎಲ್ಲ ಕಾರುಗಳು ಚೀನಾದ ಹೊಲಗಳಲ್ಲಿ ಅನಾಥವಾಗಿ ಬಿದ್ದಿವೆ. ಆ ಮುಖಾಂತರ ಒಂದು ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿ, ಇಂಥದ್ದೊಂದು ಸಾಮ್ರಾಜ್ಯದ ಮುಖಾಂತರ ಬೇರೆ ಬೇರೆ ಕಾರುಗಳ ತಯಾರಿಕಾ ಕಂಪನಿಗಳಿಗೆ ಹೊಡೆತ ಕೊಡೋ ಪ್ರಯತ್ನವನ್ನು ಚೀನಾ ಸರ್ಕಾರ ಈ BYD ಕಂಪನಿಯ ಜೊತೆಗೆ ಸೇರಿಕೊಂಡು ಮಾಡ್ತಾ ಇದೆ. ಆ ಮುಖಾಂತರ ಆರ್ಥಿಕ ವಂಚನೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪ ಸದ್ಯಕ್ಕೆ ಬಂದಿದೆ. ಬಟ್ ಇದೇನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಯಾಕಂದರೆ ಟೊಯೋಟಾನ ಹಿಂದಾಕ್ತೀವಿ, ಟೆಸ್ಲಾವನ್ನು ಹಿಂದಿಕ್ತೀವಿ, ಅತ್ಯಂತ ಕಡಿಮೆ ಬೆಲೆಗೆ ಕಾರುಗಳನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಈಜಿ. ಎಷ್ಟು ದಿನಗಳ ಕಾಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಬಟ್ ಇದನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚೀನಾದ ಸರ್ಕಾರವೂ ಕೂಡ ಇದಕ್ಕೆ ಸಬ್ಸಿಡಿ ಕೊಡ್ತಾ ಇದೆ. ಇದೊಂಥರ ವಿಚಿತ್ರ ಘಟನೆ, ಇದು ಚೀನಾದಲ್ಲಿ ಆಗಿರುವಂಥ ಬೆಳವಣಿಗೆ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.